ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ತೇಜೋವಾರಿಕದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಭಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಮತಾಃ ಪುನರ್ನ ವಿಕಸಾಃ ಕಾಲೋ ಜಗದ್ರಕ್ಷಕಃ ಲಕ್ಷ್ಮೀಸ್ತೋ ಯಚರಂಗಪಂಕಜಪದಾ ವಿದ್ಯುಚ್ಚರಂ ಜೀವಿತಂ ತಸ್ಮಾತ್ चक्षुरो संज्ञेन तस्मै श्री गुरुवे नमः. आकाशात्मजोऽयं गच्छति सागरं सर्वदेव नमस्कारः सद्गुरुकुमारं ಜಗದ್ಗುರು ದುರ್ಗುತೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಗುರುಪರಂಪರೆಗೆ ನಮಸ್ಕಾರನಾಗಿ ಸಮಾಜದ ಸಂಜೀವಿನಿಯಾಗಿರುವ ಅಂಗಲ ಗುರುಕುಮಾರ ಮಹಾಶ್ರೀಗಳು ತ್ರಿವೇದ ದಾಸೋಹಿಗಳು ಸದಾಕಾಲ ಈ ಎಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶಕರಾಗಿ ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ದಯಪಾಲಿಸ್ತಾ ಎಲ್ಲ ಕಾರ್ಯಕ್ರಮಗಳಿಗೆ ಸಾಹಿತ್ಯವನ್ನು ಅನುಸರಿಸ್ತಾ ಇರ್ತಕ್ಕಂಥ ಪರಮ ಪೂಜ್ಯರಾಗಿರುವ ನನ್ನ ಅರಿವು ಆಶ್ರಯದಾತರಾಗಿರುವ ಪರಮ ಪೂಜ್ಯ ಶ್ರೀಮನ್ ಮಹಾರಾಜನಾಂಜನ ಜಗದ್ಗುರು ಡಾಕ್ಟರ್ ಪಂಚಮಶಿವಲಿಂಗೇಶ್ವರ ಮಹಾಸ್ವಾಮಿಯವರ ಯಾವತ್ತು ನಮ್ಮ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದಗಳನ್ನು ಕರುಣಿಸ್ತಾ ಸಕಾಲದಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಪರಮ ಪೂಜ್ಯರಾಗಿರುವ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ಅನಂತ ಭಕ್ತಿಯನ್ನು ಪ್ರಾರಂಭಿಸುತ್ತಾ ಶ್ರಾವಣ ಮಾಸ ಹಾಗೂ ನಡೆಸೋಸಿ ಜಗದ್ಗುರು ಸಿದ್ಧ ಸಂಸ್ಥಾನ ಮಹಾಮಠದ ಮಹಾದಾಸೋಹದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಪ್ರವಚನದ ಕಾರ್ಯಕ್ರಮದ ಕೇಂದ್ರ ಸ್ಥಾನವಾಗಿರುವ ರಾಣಿ ಅಹಲ್ಯಾಬಾಯಿಯವರ ಧ್ಯಾನಿಸುತ್ತಾ ಈ ಒಂದು ಕಾರ್ಯಕ್ರಮದ ಗೀತ ಸುದ್ದಿಯನ್ನು ತಮ್ಮೆಲ್ಲರಿಗೂ ಪೂರ್ಣಪಡಿಸಿರುವ ವಿಟೇಕರವರೇ, ಅವರಿಗೆ ಕಲಾಸರ್ತಕ್ಕಂಥ ಕಲಾವಿದರೆ, ಯಾವತ್ತು ಬಾಳಮತಾಯಿ ಕಲಾವಿದರ ಎಲ್ಲ ಶಾಲೆಯ ಜಗದ್ಗುರು ದುರ್ಗುಂಡೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಸರ್ಕಾರಿ ಶಾಲೆಗಳಿದ್ದಾರೆ. ತಾಯಿ ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಶರಣ ಇವತ್ತೇನೈತಿ ಗಣೇಶ ಚತುರ್ಥಿ. ಯಾಕೆ ಆಚರಣೆ ಮಾಡ್ತೀವಿ? ಏನೋ ಮಾಡ್ಕೊತ ಬಂದಾಗ ನಾವು ಹಂಗೆ ಮಾಡ್ಕೊತ ಹೋಗ್ತೀವಿ. ಕೆಲವ್ರು ಮನೆಯ ಪದ್ಧತಿ ಇಟ್ಟಾರ, ಕೆಲವ್ರು ಮನೆಯಾಗಿಲ್ಲ, ಕೆಲವ್ರು ಓಣ್ಯಾಗ ಮಾಡ್ತಾರ. ಆದ್ರೆ ಗಣಪತಿ ಎಲ್ರಿಗೂ ಬೇಕಾಗಲ್ಲ. ಕರಿಗಡಬು, ಮೋದಕಾಯಿ, ಕರ್ಚಿಕಾಯಿ ಭಾಳ ಮಾಡ್ತಾರಲ್ಲ. ನಾವು ಯಾಕೆ ಬರ್ತಾರಂತ ಹೇಳಿದ್ರೆ ಗಣಪತಿ ಅಜ್ಜಿ ಮನೆಗೆ ಬಂದಾಗ ಅಂತೀವಿ. ನಿನ್ನೆ ಸೊಳ್ಳೆ ಕರ್ಕೊಂಡು ಬಂದಿರ್ತಿರಲ್ಲ, ನಮ್ಮ ತಾಯಿ ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ಬಂದಾಗ ನಿಮ್ಮ ಮನೆಗೆ ಮೊಮ್ಮಕ್ಕಳು ಬಂದ್ರೆ ಏನೆಲ್ಲ ಮೊಮ್ಮಕ್ಕಳು ಬರಾಕತ್ತಾರಂದ್ರೆ ನೀವು ಮಾಡ್ತಿರಲ್ಲ ಸಡಗರ ಸಂಭ್ರಮ, ಸಾಕಷ್ಟು ಚಕ್ಲಿ ಕೊಡ್ಬೇಳೆ ಏನನ್ನ ನೀವು ಆ ಕಡೆ ಹೋಗ್ರಿ. ಇದೆಲ್ಲ ಏನ ಸುಮ್ಮನೆ ಅವೆಲ್ಲ ಏನು ಹಚ್ಚಿಡ್ತಿರಲ್ಲ, ಚಕ್ಲಿ ಮಾಡ್ತೀರಿ, ಮತ್ತೆ ಕರ್ಚಿಕಾಯಿ ಮಾಡ್ತೀರಿ, ಉಂಡಿ ಕಟ್ತೀರಿ, ಭಾಳ ಇದು ಮಾಡ್ತಿರಲ್ಲ. ಹಂಗ ಇದು ಕೂಡ ಮೊಮ್ಮಗ ಊರಿಗೆ ಬರ್ತಾಕತ್ತದ. ಬಂದು ಅದನ್ನೆಲ್ಲ ತಿನ್ಕೊಂಡು ಆರಾಮಾಗಿ ಆಮೇಲೆ ಹೋಗೋ. ಆ ಗಣಪತಿ ನಮಗೆ ಸೂಚಿಸೋದೇನು ಅಂತ ಹೇಳಿದ್ರೆ 4 ದಿವಸದ ಬಾಳ್ವೆ. ಬಂದು 8 ದಿನ ಇರ್ತಾನ. ಒಬ್ಬೊಬ್ಬರು ಮನೆಯಾಗ ಬೆಳಗ್ಗೆ ತೊಗೊಂಡಿರ್ತಾರ, ಸಂಜೆ ಕಳಿಸ್ಕೊಂಡಿರ್ತಾರೆ. ಈ ಹೊಂಟ ಹೌದು, ಬೆಳಗ್ಗೆ ತೊಗೊಂಡ್ಬರ್ತೀರಿ, ಸಂಜೆ ಕಳಿಸ್ತೀರಿ. ಕೆಲವೊಬ್ರು ಒಂದು 5 ದಿನ ಇಡ್ತೀರಿ. ಊರಾಗ ಅಂದ್ರೆ 11 ದಿನ ಇರ್ತಾವೆ, 21 ದಿನ ಇರ್ತಾವೆ. ಭಾಳಷ್ಟು ದಿನ ಹಳೆಯ ಪದ್ಧತಿ ಏನಂತ ಹೇಳಿದ್ರೆ ಹೋದ ವರ್ಷ ತೊಗೊಂಡಿದ್ದ ಗಣಪತಿ ಈ ವರ್ಷ ಕಳಿಸೋದು, ಮತ್ತು ಈ ವರ್ಷದಿಂದ 3 ವರ್ಷ ಕಳಿಸೋದು ಅಂತೇಳಿ ಹಿಂಗೆ ಪರಂಪರೆಗಳು ಹೆಂಗೆ ಹಾಕೊಂಡು ಬಂದಿರ್ತಾರೆ ಹಂಗೆ ಇರ್ತದೆ. ಆದ್ರೆ ಗಣಪತಿ ಭಾಳಷ್ಟು ಹೋಗೋದು ಅಂತ ಹೇಳಿದ್ರೆ 5 ದಿನ
ಹೌದು 5 ದಿನ ನಮ್ದು ಜೀವನ ಹಂಗ 5 ದಿನದ ಬಾಳ್ವೆ 5 ದಿನದ ಬಾಳ್ವೆ ಒಳಗೆ ಯಾವುದೂ ನೋವಿಟ್ಟುಕೊಳ್ಳಂಗ ಬರಬೇಕು, ಹೋಗಬೇಕಾದ್ರೂ ಸಹಿತ ಯಾವ ಭಾವದಿಂದ ಬಂದಿರ್ತೀವಲ್ಲ ಸದಾ ಭಾವದಿಂದ ಹೋಗಬೇಕು ಅಂತ ತೋರಿಸೋದು ಆ ಗಣಪತಿ. ಬಹಳ ದೇವರುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವರ ಅಂತ ಹೇಳ್ಬೋದು. ನೋಡ್ರಿ, ನೀವೊಂದು ಹೊಸ ಕಾರ್ಗಾಡಿ ತಗೊಂಡ್ರು, ಹೊಸ ಕಾರ್ಗಾಡಿ ತಗೊಂಡು ಬಂದ್ರಿ ಅಂತ ಹೇಳಿದ್ರೆ ಕಾರ್ ತಗೋತೀರಿ, 10 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ 1 ಕೋಟಿ ರೂಪಾಯಿ ಎಟ್ಟ ಕೊಟ್ಟು ನೀವು ಕಾರ್ ತಗೊಂಡ್ರು ಸಹಿತ ಅದಕ್ಕೆ ಏನಾರ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿಸ್ಬೇಕು ಅಂತ ಹೇಳಿದ್ರೆ ರೊಕ್ಕ ಕೇಳ್ತಾನ. ಹೌದು ಇಲ್ಲ, ಹಿಂದ್ಗಡೆಗೆ ಸೀಟಿಗೆ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀವು ಅದಕ್ಕೆ ಏನಾರು ಹಾಕಿಸ್ಬೇಕು ಅಂತ ಹೇಳಿದ್ರೆ ಆ ಕಾರಿಗೆ ಏನೇನು ಆ ಕಾರಿಗೆ ಒಳಗೊಂಡಿರ್ತದ ಅದು ಅಷ್ಟ ಕೊಡ್ತಾನ ಮೌಲ್ಯ. ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಹಾಕಿಸ್ಬೇಕು ಅಂತ ರೊಕ್ಕ ಕೇಳ್ತಾನ ಅಂದ್ರೆ ಅದ್ರ ಜೊತೆ ಗಣಪತಿ ಮಾತ್ರ ಉಚಿತವಾಗಿ ಕೊಡ್ತಾನೆ. ನಿಮ್ಗೆ ಹಚ್ಚಾಕ ಇಷ್ಟ ಇಲ್ಲ ಅಂದ್ರೆ ಗಾಡಿಗೆ ಕಳಿಸ್ತಾನೆ. ಯಾಕಂತ ಹೇಳಿದ್ರೆ ಗಣಪತಿ ಅಂತಕ್ಕಂಥವ್ನು ಎಲ್ಲ ದೇವರಿಗೂ, ಎಲ್ಲ ಜನಾಂಗದವರಿಗೂ, ಎಲ್ಲ ಸಮಾಜದವರಿಗೂ, ಎಲ್ಲ ಧರ್ಮದವರು, ಎಲ್ಲ ಧರ್ಮದವರು ಆಚರಣೆ ಮಾಡ್ತಾರೆ. ನೋಡ್ರಿ, ನೀವು ಗಮನಿಸ್ರಿ, ಮುಸಲ್ಮಾನರು ಸಹಿತ ಈ ವಾರ ಬಾಲಿಕದ ಆಚರಣೆ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಬಹಳ ಇತಿಹಾಸವನ್ನು ನೋಡಿದೆ, ಸಿಕ್ಕಿಲ್ಲ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ಆ ರೀತಿಯಾಗಿ ಅವರು ಸಹಿತ ಈ ಗಣೇಶನ ಹಬ್ಬವನ್ನು ಸಂದರ್ಭದಲ್ಲಿ ಆಚರಣೆ ಮಾಡ್ತಾರೆ. ಹಾಗೆ ಎಲ್ಲ ಜನಾಂಗದವರಿಗೂ ಪ್ರೀತಿ ಪಾತ್ರ ಆಗಿರ್ತಕ್ಕಂಥವನು ಗಣಪತಿ. ಎಲ್ಲರೂ ನೀವು ಆಸ್ಪತ್ರೆಗೆ ಹೋದ್ರು, ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದ್ರು, ಆ ಆಸ್ಪತ್ರೆ ಒಳಗೆ ಎಲ್ಲರಿಗೂ ನಿಮಗೆಲ್ಲ ಬಂದ್ರಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೊಂದು ಜಾಗ ಇದ್ದಾಗ ಗಣಪತಿ ಒಂದ್ ಕಡೆ ಜಾಗ ಇರ್ತದೆ. ನೀವು ಆಫೀಸಿಗೆ ಹೋಗ್ರಿ, ಅಕಸ್ಮಾತ್ ನೀವು ಮನೆ ಕಟ್ಟಿದ್ರೆ ಮನೆ ಪೂಜೆ ಮಾಡ್ಬೇಕಂತ ಹೇಳಿದ್ರು ಗಣಪತಿ ಪೂಜೆ ಮಾಡ್ತೀವಿ. ಯಾಕಷ್ಟು ಮಹತ್ವ ಇದೆ ಗಣಪತಿಗೆ? ಗಣಪತಿ ಚರಿತ್ರೆಯನ್ನು ನಾವು ಸಾಕಷ್ಟು ಕೇಳಿದೀವಿ. ಈ 4 ದಿನ ಬರ್ಬೇಕಾದ್ರೆ ಹೆಂಗೆ ಬರ್ತಾರ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆಲ್ಲ ಒಳ್ಳೆ ಸೂಪರ್ ಮ್ಯಾನ್ ಬಂದಂಗೆ ಬರ್ತಾರೆ, ದೊಡ್ಡ ಹೀರೋ ಬಂದಂಗೆ ಬರ್ತಾರೆ. ಸಣ್ಣ ಮಕ್ಕಳಿಗೆಲ್ಲ, ಯುವಕರಿಗೆಲ್ಲ ಗೆಳೆಯ ಬರ್ತಾರೆ. ಯಾಕಂತ ಹೇಳಿದ್ರೆ ಗೆಳೆಯ ಬಂದಾನ ಅಂದ್ರೆ ಹೆಂಗ, ನಮ್ಮ ಮನೆಗೆ ಗೆಳೆಯ ಬಂದಾನ ಅಂದ್ರೆ ಹೆಂಗ ಸಂತೋಷದಿಂದ ಪಟಾಕಿ ಹಚ್ಚಿ ಅದೇನು ಡಿಜೆ ಗೀಜೆ ಹಚ್ತಿರಲ್ಲ, ಹಂಗೆಲ್ಲ ಕುಂದಾಡ್ತಿರಲ್ಲ. ಯುವಕರಿಗೆಲ್ಲ ಹಂಗ ಬರ್ತಾನೆ, ಗೆಳೆಯ ತರ ಬರ್ತಾನ. ಇನ್ನು ಹಿರಿಯರಿಗೆಲ್ಲ ಹೆಂಗ ಬರ್ತಾನ ಅಂತ ಹೇಳಿದ್ರೆ ದೇವರ ಸ್ವರೂಪವಾಗಿ ಬರ್ತಾನ. ನಮ್ಮ ತಾಯಂದಿರಿಗೆ ಹೆಂಗ ಬರ್ತಾನ ಅಂತ ಹೇಳಿದ್ರೆ ಮಗನಂತೆ ಬರ್ತಾನ. 4 ದಿವಸ ಬರ್ತಕ್ಕಂಥ ವ್ಯಕ್ತಿ ಇಷ್ಟೆಲ್ಲ ರೂಪವಾಗಿ ಬರ್ತಕ್ಕಂಥವನು ಯಾವಾಗಲೂ ಸಹಿತ ತಾಯಿ ಜೊತೆಗೆ ಬರ್ತಾನ, ಬಂದು ತಾಯಿನ ಕರ್ಕೊಂಡು ವಾಪಸ್ ಬರ್ತಕ್ಕಂಥದ್ದು ಗಣಪತಿಯ ಸ್ವರೂಪ. ಅದಕ್ಕೆ ಹೇಳ್ತಾರೆ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್ ಅಂತ ಹೇಳ್ತಾರೆ. ಏಕದಂತನಾಗಿರ್ತಕ್ಕಂಥವನು ಯಾಕ ಅವನ ವಿಶೇಷ ರೂಪವಾಗಿರ್ತಕ್ಕಂಥದ್ದು, ಯಾವ ದೇವರಿಗೂ ಅಷ್ಟು ರೂಪ ಇಲ್ಲ, ಯಾವ ದೇವರಿಗೂ ಆ ತರದ ಸ್ಥಾನ ಇಲ್ಲ. ನೋಡ್ರಿ, ನಾವು ಅವನ ಉತ್ಪತ್ತಿಯನ್ನು ನಾವು ನೋಡ್ಬೇಕಾದ್ರೆ ಪಾರ್ವತಿ ಯಾವ ಒಂದು ಪುಣ್ಯ ಕಾರ್ಯವನ್ನ ಮಾಡಿ ಅವನನ್ನ ಕೆಲವೊಂದಿಷ್ಟು ಜನ ಅರಿಶಿಣದಲ್ಲಿ ಆ ಮೂರ್ತಿಯನ್ನ ಮಾಡಿದ್ರು ಅಂತ ಹೇಳ್ತಾರ. ಅಲ್ಲಿರ್ತಕ್ಕಂಥ ಮಣ್ಣಿನಿಂದ ಆ ಮೂರ್ತಿಯನ್ನ ಮಾಡಿದ್ರು ಅಂತ ಹೇಳ್ತಾರ. ಹಾಗಾಗಿ ಆ ಮೂರ್ತಿಯನ್ನ ಮಾಡಿ ಅದಕ್ಕೆ ಜೀವ ಕೊಟ್ಟಿರ್ತಕ್ಕಂಥವಳು ಪಾರ್ವತಿ ದೇವಿ ತನ್ನ ಸ್ವಕಾರ್ಯಕ್ಕಾಗಿ ತಾನು ಮಾಡ್ತಾ ಇರ್ತಕ್ಕಂಥ ಆರಾಧನೆ, ಉಪಾಸನೆ, ಸ್ನಾನ ಇತ್ಯಾದಿಗಳನ್ನ ಮಾಡೋದಕ್ಕೋಸ್ಕರ ಅವನನ್ನು ಕಾವಲುಗಾರನಾಗಿಟ್ಟಿರ್ತಾಳೆ. ಎಲ್ಲರಿಗೂ ಕತೆ ಗೊತ್ತಿರದೆ. ಹೀಗೆ ಶಿವಕುಮಾರನ ಬಂದು ಒಳಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಶಿವನನ್ನೇ ಬೆಳಿತಾನೆ. ಎಲ್ಲ ತ್ರಿಲೋಕ ಸಂಚಾರಿ ಆಗಿರ್ತಕ್ಕಂಥವನು ಎಲ್ಲಿ ಸಹಿತ ನಾನು ಹೋಗಲಿಕ್ಕೆ ಸಮರ್ಥನಿದ್ದೀನಿ, ನನ್ನನ್ನು ಯಾಕೆ ತಡೀತೀನಿ ಅಂತ ಹೇಳಿ ಆ ಕೋಪದಿಂದ ಅವನ ಕತ್ತರನ್ನ ಕತ್ತರಿಸ್ತಾನ ಅಂತ ಹೇಳಿ. ತಾಯಿ ಭಾವನೆ ಹೆಂಗಿರ್ತದೆ ನೋಡ್ರಿ, ತಾಯಿ ಯಾವುದನ್ನಾದ್ರೂ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಹೆಂಗ ರಕ್ಷಣೆ ಮಾಡಬೇಕಾಗಿರೋದು ತಾಯಿ ಕರ್ತವ್ಯ ಆಗಿರ್ತದ. ಒಂದು ಸೃಷ್ಟಿ ಮಾಡಿದ್ದೀನಿ, ಅದನ್ನ ನಾನು ರಕ್ಷಣೆ ಮಾಡಿರಲ್ಲ ಅಂತ ಬಹಳಷ್ಟು ನೊಂದು ಬಿಡ್ತಾಳ ತಾಯಿ. ಯಾಕೆ ಹಂಗಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಏನಾರ ಆಯ್ತು ಅಂತ ಹೇಳಿದ್ರೆ ತಾಯಿಯನ್ನು ಸಹಿಸೋದಿಲ್ಲ. ಅಜ್ಜಾರ್ ಮನೆ ಪುಸ್ತಕ ಕೊಟ್ಟಿದ್ರು, ಮನಸ್ಸು ಮಾತಾಡಿತ್ತು ಅಂತ ಹೇಳಿ. ಆ ಪುಸ್ತಕದಲ್ಲಿ ಒಂದು ಕತೆ ಬಂದಿತ್ತು, ಅದು ನೆನಪಾಗತ್ತ ಅಂತ ಹೇಳ್ತೀನಿ ನಿಮಗ. ಅದರೊಳಗೊಬ್ಬ ಪ್ರಕಾಶ್ ಅಂತಕ್ಕಂಥ ವ್ಯಕ್ತಿ ಬಹಳಷ್ಟು ತನ್ನ ತಂದೆ ತೀರಿ ಹೋಗಿರ್ತಾರ, ಬಹಳಷ್ಟು ಕಷ್ಟಪಟ್ಟು ತಾನು ಬೆಳೆದಿರ್ತಾನ. ಆದ್ರೆ ಕೊನೆಯ ಕಾಲವನ್ನು ಎಲ್ಲಿ ಕಳೀಬೇಕು ಅಂತ ಹೇಳಿದ್ರೆ ತನ್ನ ತಾಯಿ ಜೊತೆಗೆ ತಾಯಿ ಆರಾಮಾಗಿರ್ಬೇಕು. ಹೀಗೆಲ್ಲ ಮನ್ಯಾಗ ಊರಾಗ ಇತ್ತು ಅಂತ ಹೇಳಿದ್ರೆ ಬಹಳ ರೋಗ ರುಜಿನಗಳು ಊರಾಗ ಬರಾಕತ್ತಾವ. ಸ್ವಲ್ಪ ಹೊಲದಾಗ ನಮ್ದ ಹೊಲ ಆಯ್ತಲ್ಲ, ಆ ಹೊಲದೊಳಗ ಒಂದು ಮನೆ ಕಟ್ಟಿಸಿ ಅಲ್ಲೇ ಇರಬೇಕು ಅಂತ ಬಹಳ ವಿಚಾರ ಮಾಡ್ತಾನೆ. ಆಯ್ತು ಅಂತ ಹೇಳಿ ಅವರ ಹೊಲದೊಳಗ ಮನೆ ಕಟ್ಟಿಸ್ತಾರ, ಒಂದು ಮೂಲೆಯಾಗ. ಆ ಮನೆಯೊಳಗ ವಾಸವಾಗಿರ್ತಾರ. ಆ ತಾಯಿ ಆ ಮಗನಿಗೆ ಮದುವೆ ಮಾಡ್ತಾರ. ಮದುವೆನೂ ಕೂಡ ಆಗ್ತಾರ. ಮದುವೆ ಆದ್ಮೇಲೆ ಅವನಿಗೆ ಮಗಳು ಆಗ್ತಾರೆ. ಮಗಳು ಆದ್ಮೇಲೆ
ಅವ ವಿಚಾರ ಮಾಡ್ತಾನ ಹೊಲದಾಗ ಪ್ರತಿ ವರ್ಷ ಅದು ಇದು ಬಿತ್ತೋದಕ್ಕಿಂತ ಸ್ವಲ್ಪ ಏನದ ತೆಂಗಿನ ಸಸಿ ಹಾಕಿಬಿಟ್ಟು ತೆಂಗಿನ ಗಿಡ ಅಂದ್ರೆ ಎಳ್ನೀರು ಬರ್ತಾವ, ತೆಂಗಿನ ಗಿಡ ಹಾಕ್ಬೇಕು, ತೆಂಗಿನ ಸಸಿ ಹಾಕುದು ಸ್ವಲ್ಪ ಚಲೋ ಆಗುತ್ತೆ. ತೆಂಗಿನ ಸಸಿ ಹಾಕಿರೋ ಒಂದು 5-6 ವರ್ಷ ನಾವು ನೋಡ್ಕೊಂಡ್ವಿ ಅಂತಂದ್ರೆ ಎಳ್ನೀರು ಬರ್ತಿರ್ತದ, ವರ್ಷ ಅಷ್ಟು ಬರ್ತಿರ್ತದ ಅಂತ ಹೇಳಿ ತನ್ನ ಆ ಹೊಲದ ಸುತ್ತ ಎಲ್ಲ ಹಾಕ್ತಾರೆ. ಎಳ್ನೀರಿನ ಗಿಡ ಹಾಕಿದಾಗ ಆ ತೆಂಗಿನ ಮರದ ಸಸಿಗಳನ್ನೆಲ್ಲ ಕಡೆ ಹಾಕ್ತಾನ. ಒಂದು ವರ್ಷ ಸಾಕಷ್ಟು ಎಲ್ಲ ಚೆನ್ನಾಗಿ ನಡೀತಾ ಇರ್ತದ. ಆಗ ಅವನು ಹಾಕಿರ್ತಕ್ಕಂಥ ಬೋರು, ಆ ಹೊಲದೊಳಗೆ ಹಾಕಿರ್ತಾರಲ್ಲ ಬೋರು, ಅದು ನೀರು ಬರ್ತಾ ಆ ಭೂಮಿಯಲ್ಲಿ ನೀರು ಕಡಿಮೆ ಆಗಿ ಹೋಗ್ಬಿಡ್ತದ, ಬೋರಿನಿಂದ ನೀರು ಬರೋದಿಲ್ಲ. ಅವಾಗ ವಿಚಾರ ಆಗ್ತದ ಇಷ್ಟು ತೆಂಗಿನ ಸಸಿ ಹಾಕಿಬಿಟ್ಟೇನೆ ಕಷ್ಟಪಟ್ಟು, ಅದಕ್ಕೆ ಏನಾದ್ರು ಬಿತ್ತಬಹುದು ಬೆಳಿಬಹುದು, ಆದ್ರೆ ಅದು ಮಳೆಗಾಲದಾಗ ಅಷ್ಟ. ಈಗ ಆ ಗಿಡಗಳಿಗೆ ನೀರು ಹಾಕಲಿಲ್ಲ ಅಂತ ಹೇಳಿದ್ರೆ ಅವು ಎಲ್ಲ ಇಲ್ಲೇ ಒಣಗಿ ಹೋಗ್ತಾವ. ಏನು ಮಾಡಬೇಕು ಅಂತ ಬಹಳ ವಿಚಾರ ಮಾಡ್ತಾನ. ಬಹಳ ವಿಚಾರ ಮಾಡಿ ಆ ಪಕ್ಕದ ಹೊಲದಲ್ಲಿ ಒಂದು ಬಾವಿ ಇರ್ತದ, ಆಳವಾದ ಬಾವಿ ಇರ್ತದ. ಆ ಬಾವಿ ಒಳಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಇರ್ತದ. ಹಾಗಾಗಿ ಆ ನೀರನ್ನ ತಗೋಬೇಕು ಅಂತ ಆ ಮಾಲಕ ಕೇಳ್ತಾನ. ಆಯ್ತು, ಆದ್ರೆ ನನ್ನ ಇದಕ್ಕ ಮೋಟರ್ ಹಚ್ಚಿ ಜಾಗಿಲ್ಲ ಅಂತ ಅವನು ಕಂಡೀಷನ್ ಆಗ್ತಾನೆ. ಮತ್ತೆ ಹೆಂಗೆ ತಗೋಬೇಕು? ಬಾವಿ ಒಳಗೆ ನೀವು ಎಷ್ಟು ಕೊಡಗಟ್ಟೆ ಎಟ್ಟಗಟ್ಟೆ ಸೇರಿ ತಗೋಬಹುದು ನೀನು, ಆದ್ರೆ ಮೋಟರ್ ಹಚ್ಚಿ ನೀರು ಜಗಂಗಿಲ್ಲ. ಆಯ್ತು, ಮತ್ತೆ ಗಿಡಗಳಿಗೆ ಸಸಿಗಳಿಗೆ, ತೆಂಗಿನ ಸಸಿಗಳಿಗೆ ನೀರು ಹಾಕಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಹೊಡೆಯುತ್ತಾರೆ. ಆದ್ರೆ ವಿಮಾನ ನೋಡಿದ್ರೆ ಮೋಟರ್ ಹಚ್ಚಿಬಿಟ್ಟು ಪೈಪ್ ಹಾಕಿ ಮೋಟರ್ ಹಾಕಿ ಜಗಬೇಡ ಆಗತ್ತಾನ. ಏನು ಮಾಡೋಣ, ಏನಾಗಿದ್ದಾಗಲಿ, ಏನು ಇಷ್ಟು ಗಿಡ ಆಡವಲ್ಲ, ಒಂದಿಬ್ಬರು ಆಳ ತಗೋಬರೋಣ ಅಂತೇಳಿ ಭಾಳ ಹುಡುಕಾಡ್ತಾರ, ಆಳು ಸಿಗುವುದಿಲ್ಲ. ಹಂಗಾಗಿ ದಿನ ಒಂದು 10 ಗಿಡಕ್ಕೆ, ಒಂದು 20 ಗಿಡಕ್ಕೆ ಆದಷ್ಟು ನಾನು ಹಾಕಿದ್ರೆ ಆಯ್ತು ಬೆಳಗಿನ ಜಾವ ಅಂತ ಹೇಳಿ ಒಂದು ದಿವಸ ರಾತ್ರಿ ಹೇಳ್ತಾನ ತಾಯಿಗೆ, ಹೆಂಡತಿಗೆ, ಅವ್ರಿಗೆ ಹೇಳ್ತಾನ. ಮಗು ಸಣ್ಣದಿರ್ತದ. ತಾಯಿಗೆ ಹೆಂಡತಿಗೆ ಹೇಳಿದಾಗ ಆಯ್ತಪ್ಪ ಬೆಳಗ್ಗೆ ಹಾಕಕ್ಕಂತ ಬಿಡು ಅಂತ ಹೇಳ್ತಾರ. ಬೆಳಗಿನ ಜಾವ ಬೇಗ 5 ಗಂಟೆಗೆ ನೇತಗಳನ್ನು ಪೂಜಾರಿಗಳನ್ನು ಮುಗಿಸಿ ನೀರು ಹಾಕಕ್ಕೆ ಶುರು ಮಾಡ್ತಾನ. ನೀರು ಹಾಕಕ್ಕೆ ಶುರು ಮಾಡಿದ್ಮೇಲೆ ಒಂದು 8-9 ಆಗುತ್ತೆ. ತಾಯಿ ಒಂದು ಸ್ವಲ್ಪ ಅಡಿಗೆ ಮಾಡಿ ಊಟಕ್ಕೆ ಬಾಯಪ್ಪ ಅಂತ ಕರೀತಾರ. ಬರ್ತಾನ, ಸ್ವಲ್ಪ ನಾಷ್ಟ ಮಾಡ್ತಾನ. ನಾಷ್ಟ ಮಾಡಿ ಮತ್ತೆ ಹೊಳ್ಳಿ ಆ ಬಾವಿಯಿಂದ ನೀರು ಸೇರೋದು ಗಿಡಗಳಿಗೆ ಹಾಕೋದು ಮಾಡಕ್ಕೆ ಶುರು ಮಾಡ್ತಾನೆ. ಯಾಕೆ ಅವನಿಗೆ ಸಾಕ್ತಾರೆ? ಯಾಕಂದ್ರೆ ಅವನು ಪಾಲನೆ ಮಾಡತಕ್ಕಂಥದ್ದು, ತಾಯಿಯಿಂದ ಪಾಲನೆ ಮಾಡ್ತಿರ್ತಕ್ಕಂಥ ಗಿಡಗಳು ಹೊಳಿ ಹೋಗ್ತಾವ ಅಂತೇಳಿ ಅವ ಹಾಕಕ್ಕೆ ಶುರು ಮಾಡ್ತಾನ. ಈಗ 10 ಆಗುತ್ತ, 11 ಆಗುತ್ತ, ಬಿಸಿಲು ಮೈ ಮೇಲೆ ಬರಕ್ಕೆ ಶುರು ಆಗುತ್ತೆ. ಬಿಸಿಲು ಮೈ ಮೇಲೆ ಬರಕ್ಕೆ, ಬಿಸಿಲು ಭಾಳ ಬಿಸಿಲು, ಬೇಸಿಗೆ ಕಾಲ. ಅಂತ ಸಮಯದಲ್ಲಿ ತಾಯಿ ಬಂದು ಕರೀತಾಳ, ಸಾಕು ಬಾ ಮತ್ತೆ ಸಂಜೆಗೆ ಹಾಕಕ್ಕಂತ ನೀರು ಅಂತ ಕರೀತಾಳ. ಇಲ್ಲ, ಇನ್ನೊಂದು 10 ಗಿಡ ಹಾಕಿ ಹೋಗ್ಬಿಡ್ತೀನಿ ಅಂತ ಹೇಳ್ತಾನ. 10 ಗಿಡಕ್ಕಲ್ಲ ಅಂತೇಳಿ ತಾಯಿ ಮತ್ತೆ ಒಳಗೆ ಹೋಗ್ತಾಳ. ಒಳಗೆ ಹೋದ ತಕ್ಷಣ ಅದ ಹೊರದಾಗ ಮನೆ ಅಲ್ಲ, ಮತ್ತೆ ಒಳಗೆ ಹೋಗ್ತಾಳ. ಮತ್ತೊಂದು 10 ನಿಮಿಷ ಆಗುತ್ತದ. ಮಗ ಹೊರಗೆ ಬಿಸಿಲಾಗಿ ಸುಡಾಕತ್ತಾನಲ್ಲ ಅಂತ ಹೇಳಿ ಮತ್ತೆ ಹೋಗಿ ಕರೀತಾಳ, ಕೂಗ್ತಾಳ. ನಿಮ್ಮ ಬಾವಿ ಕಟ್ಟಿ ಮೇಲೆ ನಿಂತ್ಕೊಂಡ ಅಲ್ಲಿಂದ ಹೇಳ್ತಾನ, ಇಲ್ಲ ಇನ್ನೊಂದು 10 ಗಿಡಕ್ಕೆ ಹಾಕಿ ಬಂದ್ಬಿಡ್ತೀನಿ, ಅದು ಹಾಕಿದ್ರೆ ಒಂದು ಲೈನರ ಮುಗಿತತಿ ಅಂತ ಹೇಳ್ತಾನೆ. ಮತ್ತೆ ಒಳಗೆ ಹೋಗ್ತಾಳ. ಮತ್ತೆ ಹಿಂಗ ಆಗಿದ್ದು 12 ಆಗುತ್ತೆ. 12 ಆದ್ರೂ ಸಹಿತ ಅವ ನೀರು ಹಾಕೋದು ಮುಗಿಲೂ ಇಲ್ಲ. ತಾಯಿ ಕಾಳು ಚೂರು ಆಗ್ತಿರ್ತದೆ. ಹಿಂಗ ಬಹಳಷ್ಟು ಒಂದು ತಾಸು ಎಷ್ಟೊತ್ತಿಂದ ಹಾಕಕತ್ತಾನ, 9ರಿಂದ ಹಾಕಕತ್ತಾನ, 12 ತಾನು 3 ತಾಸು ಆಯ್ತು. ಬರಬಲಾಗಿ ನನ್ನ ಮಗ ಅಂತ ಹೇಳಿ ಭಾಳ ಅದ್ರ ಯೋಚನೆ ಒಳಗಿರ್ತಾರ. ಅದರ ಯೋಚನೆ ಒಳಗ ಹ್ಯಾಂಗ ಕರೀದು ಅಂತೇಳಿ ಭಾಳ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಳಗೆ ಇವ್ರು ಕೂಡ್ಯಾಡೋ ಧ್ವನಿಗೆ ಮಲಗಿರೋ ಮಗು ಎದ್ದು ಅದಕ್ಕೆ ಆಕೆ ಸೊಸಿ ಏನು ಮಾಡ್ತಾಳ, ಊಟದ ಟೈಮ್ ಆಗೈತ್ರಿ, ನಾನು ಅಡಿಗೆ ಮಾಡ್ತೀನಿ, ನೀವ ಹಿಡ್ಕೋರಿ ಅಂತೇಳ ಅಂತೇಳಿ ಹತ್ತಿ ಕೈಯಾಗ ಮಗಳನ್ನು ಕೊಟ್ಟು ಆಕಿ ಕೆಲ್ಸಕ್ಕೆ ಹೋಗ್ತಾಳ. ಕೆಲ್ಸಕ್ಕೆ ಹೋದ ತಕ್ಷಣ ಆ ಮಗು ಮುಖ ನೋಡ್ತಾಳ. ಇದು ಹೆಣ್ಣು ಅನ್ನೋದು ಒಂದು ಬಿಟ್ಟು ಉಳಿದದ್ದೆಲ್ಲ ನನ್ನ ಮಗನ ಸದೃಶವಾಗಿ ಐತಿ. ಕಣ್ಣು, ಮೂಗು ಎಲ್ಲ ನೋಡೋದಕ್ಕ ರೂಪದಲ್ಲಿ ನನ್ನ ಮಗನ ಸದೃಶದಲ್ಲಿ ಐತಿ ಅಂತ ಹೇಳಿ ಆ ಮಗುವಿನ ನಗುವಿನಲ್ಲಿ ತನ್ನ ಮಗನ ಕಾಣ್ತಾ ಸ್ವಲ್ಪ ಹೊತ್ತು ನಾಡ್ತಾನ. ಹಂಗಾದ 1 ತಾಸು, 1 ಗಂಟೆ. 1 ಗಂಟೆ ಅವರು ಇವ ಮಗ ಬಂದಿರಲ್ಲ ಅಂತ ಹೇಳಿ ಹೊರಗೆ ನಿಂತ್ಕೊಂಡು ಮತ್ತೆ ಕೂಗಿ ಕರೀತಾಳ. ಇಲ್ಲ ಇನ್ನೊಂದು 10 ಗಿಡ ಅದಾವ ಬರ್ತೀನಿ ಅಂತ ಹೇಳ್ತಾನ. ಮತ್ತೆ ಅದನ್ನ ಹೇಳ್ತಾನ. ಈಕಿಗೆ ಆಶ್ಚರ್ಯ ಆಗಿ ಇಷ್ಟ್ಯಾಕೆ ಇಷ್ಟಪಡಕತ್ತ ನನ್ನ ಮಗ ಅಂತ ವಿಚಾರ ಮಾಡುವಂತ ಅಲ್ಲೇ ನಿಂತಿರ್ತಾಳ. ತಾನು ಬಿಸಿಲಾಗಿ ನಿಂತೀನಿ ಅನ್ನೋ ಅರುಣು ಇರುವುದಿಲ್ಲ. ಆಕೆಗೆ ಬಿಸಿಲಾಗಿ ನಿಂತೀನಿ ಅಂತ ಹೇಳ್ಬಿಟ್ಟು ಅರು ಇರುವುದಿಲ್ಲ. ಅವಾಗ ಕೈಯಾಗಿದ್ದ ಮಗು ಅಳಕ್ ಶುರು ಮಾಡುತ್ತದೆ. ಅಳಕ್ ಶುರು ಮಾಡಿದ ತಕ್ಷಣ ಈ ವ್ಯಕ್ತಿಗೆ ಒಳಗೆ ಹೋಗಿ ನಾ ಬರ್ತೀನಿ, ಒಳಗೆ ಹೋಗು ಅಂತ ಹೇಳ್ತಾನೆ.
ಆದ್ರೆ ಅವ ಹೇಳಿದ್ದಕ್ಕೆ ಕೇಳೋದಿಲ್ಲ. ಆಕಿ ಯಾವುದೋ ಒಂದು ಯೋಚನೆಯಲ್ಲಿ ತಲೆಯಂಗಾಗಿ ನಿಂತು ಬಿಡ್ತಾಳ. ಸ್ವಲ್ಪ ಒಂದು ಸಾರಿ ಒಂದು 2-3 ಗಿಡಕ್ಕೆ ಹಾಕಿ ಬಂದು ಮತ್ತೆ ನೋಡ್ತಾನ ಮಗು ಜೋಳ ಹಾಕುತ್ತಾನೆ. ಯಾಕೆ ಆಗುತ್ತದೆ ಎಂದು ಓಡಿ ಬಂದು ಆ ತಾಯಿಗೆ ಹೇಳ್ತಾನೆ, ಬುದ್ಧಿಗೆ ತೇಯ್ತಿಲ್ಲ. ಸಣ್ಣ ಮಗು ಹಿಡ್ಕೊಂಡು ಬಿಸಿಲಾಗ ಬಂದು ನಿಂತಿ ಬುದ್ಧಿಗೆ ತೇಯ್ತಿಲ್ಲ, ಆ ಮಗುಗೆ ಮೈ ಸುಡೋದ್ರನ್ನ ಹಾಗ ಹಿಂಗಂತ ಭಯಕ್ಕೆ ಶುರು ಮಾಡ್ತಾನೆ. ಬಹಳಷ್ಟು ಬೈದ ಮೇಲೆ ಆಕಿ ಏನೂ ಮಾತಾಡೋದಿಲ್ಲ, ಸುಮ್ಮ ಏನೇ ಯೋಚನಾತ್ಮಕವಾಗಿ ನಿಂತ್ಕೊಂಡಿರ್ತಾಳ. ನಿಂತ್ಕೊಂಡ ತಕ್ಷಣ ಮಗುನ ಕಿತ್ಕೊಂಡು ಒಳಗೆ ಹೋಗ್ತಾನ. ಒಳಗೆ ಹೋದ ತಕ್ಷಣ ಯಪ್ಪ ಅಂತ ಕರಿತಾರೆ. ಏನು ಹಿರಿಯರಾದ ಅಟ್ಟ ಅಲ್ಲ, ಮಕ್ಕಳನ್ನ ಹೆಂಗೆ ಬಳಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕವರ್ ಇಡಬೇಕು ಅಂತ ಹೇಳಿ ಆ ತಾಯಿಗೆ ಬೈದಾಗ ತಾಯಿ ಹೇಳ್ತಾರ, ನಿನ್ನ ಮಗಳು ಕೇವಲ 5 ನಿಮಿಷ ಬಿಸಿಲಾಗಿ ಸುತ್ತಿದ್ರಿಂದ ನಿನಗೆ ಅಟ್ಟ ನೋವಾದ್ರು. ಇನ್ನು ನಾನು ಮಗ ಎಷ್ಟು ವರ್ಷ 28 ವರ್ಷ ಅಲ್ಲ 9 ತಿಂಗಳು ಹೆತ್ತು ಸಾಕಿ 20 ವರ್ಷ ದೊಡ್ಡವನು ಮಾಡೀನಿ. ಈ ಮಗ ಬೆಳಗ್ಗೆ 9 ಗಂಟೆಯಿಂದ ಇನ್ನೂ ತನ್ನ ಬಿಸಿಲಾಗಿ ಸುತ್ತಕೊಳಕತ್ತಾನಲ್ಲ, ನನ್ನ ಕರು ಎಷ್ಟು ಚೂರಂದಿರಬಾರ್ದು ಅಂತೇಳಿ. ಅಂದ್ರೆ ತಾಯಿ ಕರು ಅನ್ನೋದು ಅಷ್ಟು ಮಹತ್ವದ್ದಾಗಿರ್ತದ. ತಾಯಿ ಅಷ್ಟು ಪ್ರೀತಿ ಮಾಡ್ತಿರ್ತಾರ ಮಕ್ಕಳನ್ನ. ಮಗ 28 ವರ್ಷದವಲ್ಲ 50 ವರ್ಷದವನಿದ್ರು ಮಗ ಕಷ್ಟ ಪಡಬಾರ್ದು ಅಂತಕ್ಕಂಥ ಭಾವನೆ ಯಾರಿಗಿರ್ತದ ಅಂತ ಹೇಳಿದ್ರೆ ತಾಯಿಗೆ ಇರ್ತದ. ಮಗನಿಗೆ ಯಾವುದೂ ಕಷ್ಟ ಆಗಬಾರ್ದು ಅಂತಕ್ಕಂಥ ಯೋಚನೆಯಲ್ಲಿ ತಾಯಿ ಇಲ್ಲಿಯೂ ಸಹಿತ ಪಾರ್ವತಿ ಆ ಮಗನನ್ನ ಮತ್ತೆ ನನಗೆ ಮರಳಿ ಒದಗಿಸಿಕೊಳ್ಳಬೇಕು ಹೋಗಿದ್ದ ಪ್ರಾಣ ಮತ್ತೆ ತರೋದಕ್ಕಾಗುವುದಿಲ್ಲ ಅಂತ ಶಿವಮ್ಮ. ಇಲ್ಲ ಬೇಗ ಇಲ್ಲ ಸಮಗ್ರ ಸೃಷ್ಟಿಯನ್ನೇ ನಾಶ ಮಾಡ್ತೀನಿ ಅಂತ ಹೇಳಿ ನಿಂತಾಗ ಎಲ್ಲ ದೇವತೆಗಳು ಆ ಪರಮಾತ್ಮನಿಗೆ ಮುಖವನ್ನು ತೋರಿಸೋದ್ರ ಮುಖಾಂತರ ಆ ಗೊಂಬೆಗೆ ಆ ಶರೀರಕ್ಕೆ ಜೀವ ಕೊಟ್ಟರು ಅಂತ ಹೇಳಿ ಇತಿಹಾಸದಲ್ಲಿ ನಮಗೆ ತಿಳಿದು ಬರ್ತಕ್ಕಂಥ. ಹಾಗಾಗಿ ಈಗ ಬೇರೆ ಯಾವ್ದಾರು ತಿಳಿ ಕುಂದಿಸ್ಬೋದಿಲ್ಲ, ಕಟ್ಟಾಗಿಲ್ಲ ಬಂದು ಕುಂದಿಸ್ಬೋದಿಲ್ಲ, ಹೋಗಲಿ ಬೇರೆ ಯಾವ್ದಾರ ಪ್ರಾಣಿ ಆ ಗಣೇಶನ ಆ ಗಜದ ಆನೆ ತಲೆ ಮುಖಾಂತರ ನಮಗೆ ಮಹತ್ವದಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾರ. ಏನು ಅಂತ ಹೇಳಿದ್ರೆ ಗಣಪತಿ ಬರ್ತಾನಲ್ಲ, ಬರಬೇಕು ಗಣಪತಿ ತಲೆ ಬಾಳ ನೋಡಿದಿರ್ತದ, ಕಿವಿ ಬಾಳ ನೋಡಿದಿರ್ತದ. ಆ ಮುಖಕ್ಕೆ ನೋಡಿದ್ರೆ ಅದರ ಕಣ್ಣುಗಳ ಬಹಳ ಸಣ್ಣವ್ರಿ, ಹೌದಿಲ್ರಿ? ನೋಡ್ಬೇಕಾದ್ರೆ ಅಷ್ಟು ಮುಖಕ್ಕೆ 2 ದೊಡ್ಡ ಕಣ್ಣಿರಬೇಕು. ಆಗ ಕಣ್ಣು ಮಾತ್ರ ಬಹಳ ಎಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು. ಯಾಕೆ ಆ ರೂಪವನ್ನ ನಮ್ಮ ಪೂರ್ವಜರು ಆ ಕಥೆ ಏನಾದರೂ ಇರ್ಬೋದು, ಕಾಲ್ಪನಿಕವಾಗಿದೆಯೋ ಅಥವಾ ಪೌರಾಣಿಕವಾಗಿದೆಯೋ ಆ ಕಥೆಯನ್ನು ಬಿಡಬಹುದು ನಾವು. ಆದ್ರೆ ಆ ಗಣೇಶನಲ್ಲಿರ್ತಕ್ಕಂಥ ತತ್ವವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕೆ ಅಷ್ಟು ದೊಡ್ಡ ತೆಗೆ ಅಂತ ಹೇಳಿದ್ರೆ ಸಾಕಷ್ಟು ಕಡೆಯಿಂದ ಜ್ಞಾನವನ್ನು ನಾವು ತುಂಬಿಕೊಳ್ಬೇಕು ಅಂತ ಶಿವನಿಗೆ ಅಷ್ಟು ದೊಡ್ಡ. ಅದೇ ತರನಾಗಿ ಏನ ದೊಡ್ಡ ಕಿವಿ ಅದಾವೆ, ಹೌದಲ್ಲ? ಆನೆಗೆ ಹೆಂಗೆ ಕಿವಿ ಇರ್ತಾವ ಅಂತ ಹೇಳಿದ್ರೆ ಹೆಣ್ಮಕ್ಳು ಈಗ ನೀನೆಲ್ಲ ಬಾಗಿನ ಅಂತ ಕೊಡ್ತಾರೆ ನೋಡ್ರಿ, ಕೊಡ್ತೀವಿ ಗೊತ್ತೈತೆ ಬಾಗಿನ ಅಂತ ಹೇಳ್ಬಿಟ್ಟು ಮನದೊಳಗೆ ಆ ಉದ್ದಿ ಸಾಮಾನುಗಳು ಎಲ್ಲ ಇಟ್ಟುಬಿಟ್ಟು ಆ ಬಾಗಿನ ಅಂತ ಕೊಡ್ತಾರೆ. ಈ ಹೆಚ್ಚಿಗೆ ನಾವು ನದಿಗಳಿಗೆಲ್ಲ ನದಿ ಉಕ್ಕಿ ಬಂದಾಗ ನದಿ ತುಂಬಿ ಹರಿತಾ ಇರಬೇಕಾದ್ರೆ ನದಿಗಳಿಗೆ ಕೊಡ್ತಕ್ಕಂಥ ಸಂಪ್ರದಾಯವನ್ನ ಹಾಕೊಂಡಿದ್ದಾರೆ. ಆ ರೀತಿ ಬಾಗಿನ ಅಂತ ಕೊಡ್ತಾರೆ. ಆ ಬಾಗಿನ ಮರ ಇರ್ತಾವ್ರೆ, ಈ ಮರ ಬಾಗಿನ ಅಂತ ಹೇಳಿದ್ರೆ ಭಾಳ ಸಣ್ಣ ಬಂದವ್ರು, ಎಷ್ಟು ಸಣ್ಣ ಬಂದವು ಅಂತ ಹೇಳಿದ್ರೆ ಇಟ್ಟ ಬಾಗಿನ ಬಂದವ್ರಿ ಬಾಗಿನ ಅಂತೇಳಿ. ಮೊದಲ ಆ ಒಂದು ಮರ ಅಂತ ಇರ್ತಿದ್ದಾರೆ, ಆ ಬಿದಿರಿನಿಂದ ಮಾಡಿರ್ತಕ್ಕಂಥ ಮರದಲ್ಲೂ ಬಹಳ ಒಳ್ಳೆಯದು ಅಂತ ಹೇಳಿದ್ರೆ ತಾಯಿ ಅದಕ್ಕೆ ಬೆಂಡ ತಟ್ತಾಳ. ಬೆಂಡ ತಟ್ಟಿದ್ರೆ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ತನ್ನಲ್ಲಿರ್ತಕ್ಕಂಥ ಕಸವನ್ನೆಲ್ಲ ಹೊರಗೆ ಹಾಕ್ತದೆ. ನೋಡಿ, ತಾಯಿ ಜ್ವಾಳ ಏನಾರ ಹಾಕ್ಯಾರ ಏನಾರ ಹಾಕೊಂಡು ಅದ್ರ ಬೆಂಡ ತಟ್ಟಕ್ಕೆ ಶುರು ಮಾಡಿದ್ರೆ ನನ್ನ ತಾಯಿ ನನ್ನ ಬೆಂಡ ತಟ್ಟಾಕತ್ತಾಳ. ನಾ ಯಾಕೆ ಇಷ್ಟ್ಯಾಕೆ ಹೊಲಸಿಕೊಂಡು ಕುಂದಿರ್ಬೇಕು? ಇದ್ರೊಳಗಿರ್ತಕ್ಕಂಥ ಹೊಲಸನ್ನ ತೆಗೆದು ಹೊರಗೆ ಹಾಕೋಣ, ಇದ್ರೊಳಗಿರ್ತಕ್ಕಂಥ ಧೂಳನ್ನ ಇದ್ರೊಳಗಿರ್ತಕ್ಕಂಥ ರೌದಿನ ತೆಗೆದು ಮುಂದೆ ಹಾಕೋಣ ಅಂತ ಹೇಳ್ಬಿಟ್ಟು ರೌದಿ ತೆಗೆದು ಮುಂದೆ ಹಾಕುತ್ತ ಮರ. ಅದರ ಕುರುವಾಗಿ ಆ ಮರ ಅಂತ ಹೇಳ್ಬಿಟ್ಟು ಬಹಳಷ್ಟು ಕಡೆ ಇತ್ತು. ಈಗೆಲ್ಲ ಅದನ್ನು ಪ್ಲಾಸ್ಟಿಕ್ ಆಗ್ಯಾವ, ಅದು ಬೇರೆ ಕಡೆ. ಬಾಗಿನ ಬಹಳ ಸಣ್ಣವಾಗ್ಯಾವು. ಹಾಗೆ ಮರ ಹೆಂಗಿರ್ತಾವಲ್ಲ ಹಂಗ ಆ ಮರದಂಗ ನಾವು ಕಿವಿ ಇರ್ತವೆ, ಗಣಪತಿ ಕಿವಿ ಇರ್ತವೆ. ಅಷ್ಟು ದೊಡ್ಡ ಕಿವಿ ಹಾಕೊಟ್ರು ಅಂತ ಹೇಳಿದ್ರೆ ಕೇಳಬೇಕು ಅಂತ. ಎಲ್ಲ ಕಡೆ ಆನೋಪದ್ರಾಸ್ತವೋ ಎಂದು ವಿಶ್ವತಃ ಅಂತ ಹೇಳ್ತಾರೆ. ಯಾವ್ಯಾವ ದಿಕ್ಕಿನಿಂದ ಒಳ್ಳೇದು ಅಂತಕ್ಕಂಥದ್ದು ಬರ್ತದಲ್ಲ ಅದನ್ನೆಲ್ಲ ಕೇಳಿ ತಿಳ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಬರೀ ಹೇಗೆ ಅಂತ ಹೇಳಿದ್ರೆ ಬರೀ ನಾವು ಮಾತಾಡಕ್ಕೆ ಶುರು ಮಾಡಿದ್ರೆ ಕೇಳೋದು ಗೊತ್ತಿಲ್ಲ ಅಂತ ಹೇಳಿದ್ರೆ
ನಮಗ ಏನು ಜ್ಞಾನ ಬರೋದಿಲ್ಲ. ಯಾವುದೇ ರೀತಿ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಫಸ್ಟಿಗೆ ಕೇಳಬೇಕು. ಈಗಿನ ಮಕ್ಕಳು ನೋಡ್ರಿ, ನಾವು ಏನಾರ ಒಂದು ಹೇಳಕತ್ತೆ ಕೇಳಿ ಸೌಜನ್ಯ ಇರುವುದಿಲ್ಲ. ಅಲ್ಲಿ ಗೊತ್ತಮ್ಮ ಹಂಗಲ್ಲ ಹಿಂಗೆ ಮಾಡತ್ತೇಳಿ ನನಗೆಲ್ಲ ಗೊತ್ತಾಯ್ತಲ್ಲ, ನಿನಗಿನ ಜಾಸ್ತಿ ಓದಿ ನಾನು ಅಂತ ಮಂದಿ. ಯಾಕಂತ ಹೇಳಿದ್ರೆ ಕೇಳಬೇಕು. ಆ ಒಂದು ಗುರುವಾಗಿ ಚೆನ್ನಾಗಿ ಮೊದಲ ಹಿರಿಯರ ಮಾತನ್ನ, ಗುರುವಿನ ಮಾತನ್ನ, ತಂದೆ ತಾಯಿಗಳ ಮಾತನ್ನ ಕೇಳಬೇಕು ಅನ್ನೋ ಗುರುವಾಗಿ ಗಣಪತಿ ಕಂಡದವರಿಗೆ ಕೊಟ್ಟರು. ಇನ್ನು ಕಣ್ಣು ಬಹಳ ಸಣ್ಣ ಕೊಟ್ಟರು. ಯಾಕ ಕಣ್ಣು ಯಾಕೆ ಸಣ್ಣದು ಅಂತ ಹೇಳಿದ್ರೆ, ಯಾವುದೇ ಒಂದು ವಿಷಯವನ್ನಾಗಲಿ ಏನಾದರೂ ಅಧ್ಯಯನವನ್ನ ಮಾಡಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಯಾವುದಾದ್ರೂ ಒಂದಿಷ್ಟು ಆಸಕ್ತಿಯುಳ್ಳ ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕಂತ, ಬಹಳ ಸೂಕ್ಷ್ಮದಿಂದ ನೋಡಬೇಕು. ಅದನ್ನ ಕುರುವಾಗಿ ಅವನಿಗೆ ಸಣ್ಣ ಕಣ್ಣುಗಳನ್ನು ಕೊಟ್ಟರು. ಈ ತರದ ಕುರುಗಳನ್ನು ಹೊತ್ಕೊಂಡು ಭೂಮಿಗೆ ಬಂದಿರತಕ್ಕಂತ ಗಣಪತಿ ಇನ್ನು ನಮಗೆ ಏನೇನೆಲ್ಲ ಕಲಿಸ್ಕೊಟ್ಟ ಗಣಪತಿ ಅಂತ ಹೇಳಿದ್ರೆ, ಸಾಕಷ್ಟು ಕಲಿಸ್ಕೊಟ್ಟ ಗಣಪತಿ. ಒಬ್ಬನ್ನು ನೋಡಿದ್ರೆ ನಾವು ಸಾಕಷ್ಟೆಲ್ಲ ತಿಳ್ಕೋಬಹುದು. ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ತಂದೆ ತಾಯಿಯನ್ನ ಸಮಗ್ರ ವಿಶ್ವದಂತೆ ನೋಡಿರ್ತಕ್ಕಂಥವು ಯಾರು ಪುರಾಣ ಇತಿಹಾಸದ ಪ್ರಕಾರ ಅಂತ ಹೇಳಿದ್ರೆ ಗಣಪತಿ. ಬೇಕಾದ ಪುರಾಣ ಇತಿಹಾಸ ಯಾರು ಮುಂಚೆಗೆ ಯಾರು ತಂದೆ ತಾಯಿಯನ್ನ ದೇವರಂತೆ ಯಾರು ಪೂಜಿಸಿಲ್ಲ. ಒಂದು ದಿವಸ ಗಣಪತಿ ಮತ್ತೆ ಸುಬ್ರಹ್ಮಣ್ಯನಿಗ ಜಗಳ ಬಂತು. ಇಬ್ರು ಅಣ್ಣ ತಮ್ಮವರು, ನಾನು ದೊಡ್ಡಮ್ಮ ಅಂತ ಇಬ್ಬರಿಗೂ ಜಗಳ ಬಂತ. ಜಗಳ ಬಂದಿದ್ದ ನಾ ದೊಡ್ಡಮ್ಮ ಏನಾಯ್ತು ಅಂತ ಕೇಳಿದ್ರು. ತಂದೆ ಪಾರ್ವತಿ ಮತ್ತೆ ಪರಮೇಶ್ವರ ಇಬ್ರು ಕುತ್ಕೊಂಡು ಯಾಕ ಜಗಳ ಏನಾಯ್ತು ಅಂತ ಹೇಳಿ, ಇಲ್ಲ ನಾನು ದೊಡ್ಡವ ಅಂತ ಹೇಳಕತ್ತೀನಿ, ನಾ ದೊಡ್ಡವ ಅನ್ನಕತ್ತಾನ, ಎಲ್ಲಾ ಭಕ್ತರಲ್ಲಿ ನಿಮಗ ಜಾಸ್ತಿ ಪ್ರೀತಿ ಪಾತ್ರ ಯಾರು ಹೇಳ್ರಿ ಅಂತ ಹೇಳಿದ್ರು. ನಿಮಗೆ ಯಾರು ಪ್ರೀತಿ ಪಾತ್ರರಾಗ್ತಾರ ಅವರು ಈ ಜಗತ್ತಿಗೆ ದೊಡ್ಡವರು ಅಂತ ತಿಳ್ಕೊಳ್ತೀವಿ. ನಿಮ್ಮ ತಂದೆ ತಾಯಿಗೆ ಯಾರು ಪ್ರೀತಿ ಪಾತ್ರರು ಅಂತ ಹೇಳಿದ್ರು. ಅದಕ್ಕ ಪರಮಾತ್ಮ ಒಂದು ವಿಚಾರ ಮಾಡಿದ, ಇವ್ರಿಗೆ ಹೆಂಗೆ ಹೇಳೋದು, ಗಣಪತಿಗೆ ನಿನ್ನ ಮೇಲೆ ಭಾರಿ ಪ್ರೀತಿ ಐತಿ ಅಂತ ಹೇಳಿದ್ರೆ ನಿಮ್ಮ ಸಿಟ್ಟ, ಸುಬ್ರಹ್ಮಣ್ಯ ಸಿಟ್ಟ ಹಾಕ್ತಾನೆ, ಸುಬ್ರಹ್ಮಣ್ಯಗೆ ಹೇಳಿದ್ರೆ ಗಣಪತಿ ಸಿಟ್ಟ ಹಾಕ್ತಾನೆ. ಹೆಂಗೆ ಹೇಳೋದು ಅಂತ ಬಹಳ ವಿಚಾರ ಮಾಡಿದ. ಇವರ ಬುದ್ಧಿಮತ್ತೆಯನ್ನ ಪರೀಕ್ಷೆ ಮಾಡಬೇಕು. ಯಾರು ದೊಡ್ಡವರಾಗಬೇಕು ಜಗತ್ತಿನಾಗ, ಇವನ ದೊಡ್ಡವ ಅಂತ ಹೇಳ್ಬೇಕಂತ ಹೇಳಿದ್ರೆ ಅವರಲ್ಲಿ ಏನಾದ್ರು ಒಂದಿಷ್ಟು ನಾಲೆಜ್ ಇದ್ರೆ, ಮನೆ ಒಳಗ ಬಹಳ ಓದಿರ್ತಕ್ಕಂಥ ಮಗನಿಗೆ ಭಾರಿ ಪ್ರೀತಿ ಇರ್ತದೆ. ಹೌದಲ್ರಿ? ಇಲ್ರಿ ಡಾಕ್ಟರ್ ಆಗಿರ್ಲಿ ಅಂತ ಹೇಳ್ತೀವಿ, ಮನ್ಯಾಗ ಅದ ಸುಮ್ಮನೆ ಅಂದ್ರೆ ಈಗ ನೋಡ್ರಿ, ಒಂದಿಷ್ಟು ಮನ್ಯಾಗ ಹಜಾರ್ ಓದಿರ್ತಾರ. ಹಜಾರ್ ಓದಾಗ ಏನ್ ಹೇಳ್ತಾರ ಅಂದ್ರೆ, ಇಲ್ರಿ ನಮ್ಗ 3 ಜನ ಮಕ್ಕಳ ಹೌದು ಏನೇನ್ ಮಾಡಕತ್ತಾರ, ಏನಿಲ್ರಿ ಮೊದಲೇ ಚಲೋ ಓದ್ಯಾನ್ರಿ, ಚಲೋ ಓದ್ತಾನೆ, ಹೆಂಗಿದ್ರು ಸೈನ್ಸ್ ಒಳಗೆ PUC ಸೈನ್ಸ್ ಒಳಗೆ ಅಂತಂದ್ರೆ ಅವ್ನು ಡಾಕ್ಟರ್ ಮಾಡ್ಬೇಕು ಮಾಡಿದ್ವಿ. ಎರಡನೇ ನಾವು ಸ್ವಲ್ಪ ಅಕೌಂಟ್ ಎಲ್ಲ ಚಲೋ ಐತಿ, ಅವ್ನು ಏನಾರ ಸ್ವಲ್ಪ ಬಿಸ್ನೆಸ್ ಫೀಲ್ಡ್ನಾಗ ಕಳಿಸ್ಬೇಕು ಅಂತ ವಿಚಾರ ಮಾಡಿದ್ವಿ. ಮೂರನೇದನ್ನ ಭಾಳ ಓಡಾಡೋದ್ರಿ, ಅವನ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಎತ್ತಿ ಕಳಿಸ್ತಾರ ಭಾಳಷ್ಟು. ಹೌದು ಅಂದ್ರೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಮಕ್ಕಳ ಮೇಲೆ, ಅಂದ್ರೆ ಯಾರು ಓದ್ತಿರ್ತಾರಲ್ಲ, ಯಾರು ಬುದ್ಧಿವಂತಿರ್ತಾರಲ್ಲ ಅವ್ರ ಮೇಲೆ ತಂದೆ ತಾಯಿ ಪ್ರೀತಿ ಜಾಸ್ತಿ ಇರ್ತದಲ್ಲ. ಇವ್ರು ಯಾರು ಬುದ್ಧಿವಂತರ ತಿಳ್ಕೋಬೇಕಲ್ಲ ಅಂತ ಹೇಳಿ ಏನಿಲ್ಲಪ್ಪ, ಸಮಗ್ರ ಭೂಮಂಡಲವನ್ನ, ಸಮಗ್ರ ವಿಶ್ವವನ್ನ ಯಾರು ಸುತ್ತಿ ಮೊದಲು ಬರ್ತಿರಲ್ಲ ಅವರಿಗೋಸ್ಕರ, ನಾವೆಲ್ಲ ಅವರಿಗೋಸ್ಕರ, ಅವರು ನಿಜವಾಗಿ ಈ ಜಗತ್ತಿಗೆ ಒಡೆಯರಾಗಬಹುದು, ಅವರೇ ನಮಗೆ ಭಾರಿ ಪ್ರೀತಿ ಪಾತ್ರರು ಅಂತೇಳಿ ಪರಮಾತ್ಮನಿಗೆ ಗೊತ್ತಿರುತ್ತೆ ಯಾರು ಏನ್ ಮಾಡ್ತಾರ. ಯಾಕಂದ್ರೆ ಎಲ್ಲಾ ಶಕ್ತಿಯನ್ನು ಕೊಡ್ತಾನ ಅವನ ಭಗವಂತ. ಹಾಗಾಗಿ ಸುಬ್ರಹ್ಮಣ್ಯ ವಿಚಾರ ಮಾಡಿದ, ಇವ ಹೆಂಗಿದ್ರು ಇಲಿ ಮೇಲೆ ಬರ್ತಾನ, ಇಲಿ ಮೇಲೆ ಬರುದು ನಾನು 3 ಸುತ್ತಿ ಬಂದ್ರು ಇವ ಇನ್ನೂ 1 ಕಿಲೋಮೀಟರ್ ಹೋಗಿರಲ್ಲ. ಹಾಗಾಗಿ ನಾನು ಬೇಗ ಹೋಗ್ಬೇಕು ಅಂತ ಹೇಳಿ ನವಿಲು ಹತ್ತಿ ಹೊರಡ್ಬಿಟ್ಟ ಸುಬ್ರಹ್ಮಣ್ಯ. ನವಿಲು ಹತ್ತಿ ಹೊರಡ್ಬಿಟ್ಟ ನಂತರ ಹಿಂಗ ಈ ಇಲಿ ಹತ್ತಿ ಬಿಟ್ಟು ಇವ ವಿಚಾರ ಮಾಡಿದ, ತಂದೆ ತಾಯಿ ಒಂದು ಕಡೆ ಕುಂದರ್ಸಿದ, ಸಮಗ್ರ ವಿಶ್ವವನ್ನು ಎಲ್ಲಿ ನೋಡಬೇಕು ಅಂತ ಹೇಳಿ ತಂದೆ ತಾಯಿಯನ್ನು ಕುಂದರ್ಸಿದ. ತಂದೆ ತಾಯಿಯನ್ನ ಪ್ರದಕ್ಷಿಣೆ ಹಾಕಿದ್ರಂತ. 3 ಸುತ್ತು ಪ್ರದಕ್ಷಿಣೆ ಹಾಕಿ ನಿಂತ್ಕೊಂಡ ತಕ್ಷಣ ನೋಡಿ, ತಂದೆ ತಾಯಿಯನ್ನ ದೇವರು ಅಂತ ಕಂಡಿರೋರಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಗಣನಾಯಕ. ಅದಕ್ಕ ತಾಯಿ ಮೇಲೆ ಗೌರವವನ್ನು ಸೂಚಿಸಬೇಕು ಅಂತೇಳಿ ಆ ದೇವರು ನಮ್ಗೆ ಕಲಿಸ್ಕೊಡ್ತಾರೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಜನಗಳಿಗೆ ಹೇಳಿ ಹೋಗ್ತಾನೆ, ಆದ್ರೆ ಎಷ್ಟೋ ಜನ ಮಾಡೋದಿಲ್ಲ. ಶಂಕರಾಚಾರ್ಯರು ಅಂತ ಹಾಗೆ ಹೋಗ್ತಾರಲ್ಲ, ಶಂಕರಾಚಾರ್ಯರ ಕಾಲಟಿ ಒಳಗ ಇಲ್ಲ ನನಗೆ ವೈರಾಗ್ಯ ಬರಾಗ್ತದ, ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು ಅಂತೇಳಿ ತಾಯಿಗೆ ಕೇಳ್ತಾರ. ತಾಯಿ ಒಬ್ಬಳೇ ಇರ್ತಾಳ, ಆರ್ಯಮ್ಮ ಅಂತಕ್ಕಂಥ ತಾಯಿ, ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು ಅಂತ ಮಾಡೀನಿ ಅಂತ ಹೇಳಿದಾಗ ತಾಯಿ ಒಪ್ಪುದಿಲ್ಲ. ತಾಯಿ ಕಳ್ಳ ನೋಡ್ರಿ, ಮಗ ಈಗ ಹೋಗ್ಬಿಟ್ರೆ ಹೆಂಗ ಅಂತ ಹೇಳಿ ಸನ್ಯಾಸಾಶ್ರಮಕ್ಕೆ ಹೋದ್ರೆ ಹೆಂಗ, ಬಹಳ ಇನ್ನೂ
ನಮ್ಮ ವಂಶ ಉದ್ಧಾರ ಆಗಬೇಕು ಅಂತ ತಾಯಿ ವಿಚಾರ ಮಾಡ್ತಿರ್ತಾಳ. ಆ ಸಂದರ್ಭದೊಳಗೆ ಇವರು ಚೂರ್ಣಾ ನದಿ ಒಳಗ ಜಳಕ ಮಾಡೋ ಸಂದರ್ಭದಲ್ಲಿ ಮೊಸಳೆ ಹಿಡಿದಂತೆ ನನ್ನನ್ನು ಬೇಗ ನೀನು ಸನ್ಯಾಸಾಶ್ರಮಕ್ಕೆ ನಾನು ಕೊಡ್ತೀನಿ, ನನ್ನ ವೈರಾಗ್ಯಕ್ಕೆ ನನ್ನನ್ನು ಬಿಡ್ತೀನಿ ಅಂದಷ್ಟು ಅದು ಮೊಸಳೆ ಬಿಡ್ತತಿ ಅಂತ ಹೇಳ್ತಾಳ. ಆಯ್ತು ಅಂತ ಹೇಳಿ ಅವ್ರು ಹೇಳಿದಾಗ ಮೊಸಳೆ ಹಿಡಿದಿರೋದಿಲ್ಲ. ಹಾಗಾಗಿ ತಾಯಿನ ಪ್ರೀತಿಯಿಂದ ಹೊರಸ್ಕೋಬೇಕು ಅಂತ ಆ ಥರ ನಾಟಕ ಮಾಡ್ತಾರ. ಹಾಗಾಗಿ ಮುಂದೆ ಹೋಗ್ಬೇಕಲ್ಲ, ಅವಾಗ ತಾಯಿಗೆ ಇನ್ನೊಂದು ಸ್ವಲ್ಪ ಹೆಂಗಿತ್ತು ಹೊಕ್ಕಣ ಸನ್ಯಾಸಾಶ್ರಮಕ್ಕೆ ಹೋಗೋಣ, ಇನ್ನೊಂದು 4 ದಿವಸ ಗೆದ್ದು ಹೋಗಲಿ ಅಂತ ಹೇಳಿ ತಾಯಿ ಏನು ವಿಚಾರ ಮಾಡ್ತಾರಂದ್ರೆ, ಇಲ್ಲಪ್ಪ ನೀನೇನೋ ಸನ್ಯಾಸಾಶ್ರಮಕ್ಕೆ ಹೊಂಟಿಗೆ, ಸನ್ಯಾಸಾಶ್ರಮಕ್ಕೆ ಹೋಗ್ತಾ ಇದೆಯಲ್ಲ, ಹಾಗಾಗಿ ನಾನು ಕೊನೆಗಾಲದವರೆಗೆ ನನಗೆ ಕೊನೆಯ ಸಮಯ ಬಂದೈತಿ, ಆದ್ರೆ ಇಲ್ಲಿಂದ ಅಷ್ಟು ದೂರ ನದಿಗೆ ಹೋಗಿ ನೀರು ತಗೊಂಡು ಬಂದ ನನ್ನ ದಿನನಿತ್ಯದ ಕ್ರಿಯೆಗಳನ್ನ ಪೂಜಾದಿ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತಪ್ಪ. ಅದನ್ನು ತಂದು ಕೊಟ್ಟಿರು, ನಾನು ಹೋದ ಮೇಲೆ ನನಗೆ ಮುಕ್ತಿ ಸಿಕ್ಕ ಮೇಲೆ ನೀನು ಹೋಗಬೇಕಂತ ಅಂತೇಳಿ ತಾಯಿ ಶಂಕರಾಚಾರ್ಯ ಹೇಳ್ತಾರ. ಶಂಕರಾಚಾರ್ಯ ಹೇಳ್ತಾರ, ಅಷ್ಟ ಹೌದಲ್ಲ, ನದಿಗೆ ಅಷ್ಟು ದೂರ ನದಿಗೆ ಹೋಗಿ ನದಿ ನೀರು ತಗೊಂಡ್ಬರೋದನ್ನ ಕಷ್ಟ ಆಗುತ್ತಿಲ್ಲ, ಆಯ್ತು ನಿನಗೋಸ್ಕರ ಆ ನದಿನಲ್ಲಿ ಹರಿಯೋಣ ಮಾಡ್ತೀನಿ ಅಂತ ಹೇಳಿ ಆ ಚೂರ್ಣಾ ನದಿಗೆ ತಪಸ್ಸು ಮಾಡಿ, ಚೂರ್ಣಾ ನನ್ನ ತಾಯಿಗೆ ಅನುಕೂಲ ಆಗುವಂತ ಮನೆ ಮುಂದೆ ಹರಿ ಅಂತ ಹೇಳ್ತಾರಂತ. ಆ ಸಂದರ್ಭದೊಳಗೆ ತಾಯಿ ಮೇಲೆ ಇರ್ತಕ್ಕಂಥ ಪ್ರೀತಿ, ಆ ರೀತಿ ತಾಯಿಯನ್ನೇ ದೇವರಂತೆ ಕಂಡ್ರು. ಮುಂದೆ ಹೇಳ್ತಾರ ತಾಯಿ, ಇಲ್ಲ ನನ್ನ ಕೊನೆಯ ಸಮಯದಲ್ಲಿ ನೀನೇ ಬಂದು ನನ್ನ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಹೇಳ್ತಾರ. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ತಾಯಿ ಶವಕ್ಕೆ ಹೆಗಲು ಬರಬಾರ್ದು, ಎಲ್ಲ ನಿರಂತರನಾಗಿ ಒಳಗೆ ಬರಬೇಕು ಅಂತ ಹೇಳಿದ್ರು ಸಹಿತ ತಾಯಿಯೇ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಮಹಾತ್ಮನಾಗಿರ್ತಕ್ಕಂಥ ಎಲ್ಲ ದೇವರಿಗೆ, ರಾಕ್ಷಸರಿಗೆ, ಎಲ್ಲ ಮನುಷ್ಯಗಳಿಗೆ, ಎಲ್ಲರಿಗೂ ಸಹಿತ ಗಣನಾಯಕನಾಗಿರ್ತಕ್ಕಂಥ ಗಣಪತಿನೇ ತಾಯಿಯನ್ನು ಹೊತ್ತು ನಡೆಸಬೇಕಾದ್ರೆ ನಾವು ತಾಯಿಯನ್ನ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಕುರುವಾಗಿ ಶಂಕರಾಚಾರ್ಯರು ಮತ್ತೆ ಅವರ ತಾಯಿಯ ಅಂತಿಮಾವಸ್ಥೆಯಲ್ಲಿ ಮತ್ತೆ ಕಾಲಡಿಗೆ ಬಂದಿದ್ರು ಅಂತ ಹೇಳಿ ನಮಗೆ ಇತಿಹಾಸದಿಂದ ತಿಳಿದು ಬರ್ತದ. ಹೀಗೆ 3 ಸುತ್ತನ್ನ ಸುತ್ತಿ ಜಗತ್ತಿಗೆ ನಾಯಕನಾಗಿರ್ತಕ್ಕಂಥವನು ಗಣಾಧಿಪತಿ ಗಣೇಶ್ವರ. ಎಲ್ಲರಿಗೂ ನೋಡಿ, ಎಲ್ಲರಿಗೂ ಮಹತ್ವವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟ. ಅದಲ್ಲದೆ ಅವನು ಸಣ್ಣ ವಾಹನ ತಗೊಂಡು ಬರ್ತಾನೆ. ಅದ್ರ ಮುಖಾಂತರ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು, ಗಣಪತಿಯ ವಾಹನ ಸಣ್ಣದು, ಇಲ್ಲಿ ಅಷ್ಟು ದೊಡ್ಡ ಶರೀರ ಕುತ್ಕೊಟ್ಟು ಅಂತ ಹೇಳಿದ್ರೆ ಇಲ್ಲಿ ನಿಧಾನವಾಗಿ ಹೋಗುತ್ತಲ್ಲ, ಅವನು ಹೆಂಗ ನೀವೆಲ್ಲ ಅವನನ್ನು ಭಕ್ತಿಯಿಂದ ಪೂಜನೆ ಮಾಡ್ತಿರಲ್ಲ, ನೀವು ಸಹಿತ ನಿಧಾನವಾಗಿ ಓಡಿಸ್ಬೇಕು ಅಂತ ಹೇಳ್ಬೇಕು ನೀವು. ಅದರ ಕುರುವಾಗಿ ಅವೆಲ್ಲ ಬರ್ತಾವ, ಅವನ್ನೆಲ್ಲ ಬಿಟ್ಟು ನಾವು ಗಣಪತಿ ಮುಂದೆ ಯಾವ್ಯಾವ ಹಾಡು ಹಚ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ನಾವು ಕೇಳಕತ್ತೀವಿ, ಹೌದಲ್ವ? ಯಾವ್ಯಾವ ಹಾಡು ಹಚ್ತೀವಿ, ಏನೇನೆಲ್ಲ ಮಾಡ್ತೀವಿ, ಇದನ್ನ ಗಣಪತಿ ಆಚರಣೆಯಿಂದ ಸಾಕಷ್ಟು ಭಾರತದ ದೇಶಾದ್ಯಂತ ಆಚರಣೆ ಯಾವಾಗ ಮಾಡಿದ್ರು ಅಂತ ಹೇಳಿದ ಸಂದರ್ಭ ಬಂದಾಗ ಒಂದ್ಸರಿ ಹೇಳಿದ್ವಿ. ಬಾಲಗಂಗಾಧರ ಶಾಸ್ತ್ರಿ ಅಂತಕ್ಕಂಥವ್ರು ಯಾವ 1893ರಲ್ಲಿ ಸೋಲಾಪುರ ನಗರಕ್ಕೆ ಹೋಗಿರ್ತಾರ. ಆ ಸೋಲಾಪುರ ನಗರದಲ್ಲಿ ಅಜೋಬ ಗಣಪತಿ ಉತ್ಸವ, ಇದೇ ಸಂದರ್ಭದಲ್ಲಿ ಗಣೇಶ ಚತುರ್ಥಿಯ ದಿನ ಆ ಉತ್ಸವವನ್ನು ಮಾಡ್ತಾ ಇರ್ತಾರ. ಅದನ್ನ ನೋಡಿ ಗಣಪತಿ ಉತ್ಸವ ಮಾಡ್ತಾ ಇದ್ರೆ ಬ್ರಿಟಿಷ್ ನಮಗೆ ಏನು ಹೇಳೋದಿಲ್ಲ, ದೇವರ ಕೆಲಸ ಮಾಡಕ್ಕಂದ್ರೆ ಏನು ಹೇಳೋದಿಲ್ಲ. ಹಾಗೆ ಎಲ್ಲಾ ಜನಾಂಗದವರು ಸಹಿತ ಆಚರಣೆ ಮಾಡ್ತಕ್ಕಂಥದ್ದು. ಈಗ ಶಿವನನ್ನ ನಾವು ಕುರಿತು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಶೈವರಷ್ಟ ಬರ್ತಾರ, ವಿಷ್ಣುವನ್ನ ಕುರಿತು ಮಾಡಬೇಕು ಅಂತ ಹೇಳಿದ್ರೆ ವೈಷ್ಣವರಷ್ಟ ಬರ್ತಾರ. ಎಲ್ಲ ಶೈವರು ವೈಷ್ಣವರು ಅಂತಕ್ಕಂಥ ಜಾತಿ ಭೇದವಿಲ್ಲದೆ, ಸಮಾಜ ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ ಬರ್ತಕ್ಕಂಥವ್ರು ಅಂತ ಹೇಳಿದ್ರೆ ಗಣಪತಿ ರಷ್ಟ. ಹಾಗಾಗಿ ಈ ಗಣಪತಿಯ ಒಂದು ಉತ್ಸವವನ್ನು ದೇಶಾದ್ಯಂತ ಆಚರಣೆ ಮಾಡಬೇಕು ಅಂತ ಹೇಳಿ 1893-94ರಲ್ಲಿ ಮೊದಲ ಬಾರಿಗೆ ಆಚರಣೆಯನ್ನು ಮಾಡಲಿಕ್ಕೆ ಶುರುವಾಗ್ತದೆ. ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಆಚರಣೆ ಶುರುವಾಗ್ತದೆ. ಹಾಗೆ ಶುರುವಾಗಿರ್ತಕ್ಕಂಥ ಆಚರಣೆ, ಆ ಆಚರಣೆಯಲ್ಲಿ ಏನು ಚಿಂತನೆ ಆಗಬೇಕು ಅಂತ ಹೇಳಿದ್ರೆ ಭಾರತ ದೇಶ ಸ್ವತಂತ್ರವಾಗಬೇಕು. ಬ್ರಿಟಿಷ್ ಮುಕ್ತವಾಗಿರ್ತಕ್ಕಂಥ ಭಾರತ ದೇಶ ಸ್ವತಂತ್ರವಾಗಿರ್ತಕ್ಕಂಥ ದೇಶದಲ್ಲಿ ನಾವು ಹೆಂಗೆ ಬದುಕನ್ನು ಕಟ್ಕೊಳ್ಬೇಕು, ಸ್ವತಂತ್ರ ನೆಲೆಗೆ ನಾವು ಹೆಂಗೆ ಮುನ್ನಡೆಯಬೇಕು ಇಂಥ ಚರ್ಚೆ ಮಾಡೋದಕ್ಕೋಸ್ಕರ ಗಣಪತಿ ಹಬ್ಬ ಶುರು ಆಗಿತ್ತು. ಆದ್ರೆ ಮುಂದೆ ಬರ್ತಾ ಬರ್ತಾ ಸ್ವತಂತ್ರ ಸಿಕ್ಕ ಮೇಲೆ ಅದು ಬೇರೆ ಹಾದಿಗೆ ಹೋಗ್ತಾ ಇದೆ. ಹಾಗಾಗಿ ಮುಂದೆ ನಾವಾದರೂ ಸ್ವಲ್ಪ ತಿಳ್ಕೊಂಡು ಅದರ ಆಚರಣೆಯನ್ನು ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಶದ ಅಥವಾ ನಮ್ಮ ದೇಶದೆಲ್ಲ ಬಹಳ ಯೋಚನೆ ಮಾಡ್ಕೊಂಡು ಕೂಡುವುದಾಗಿ ನಮ್ಮ ಏರಿಯಾದೊಳಗೆ ಏನು ಬೇಕಾಗಿದೆ, ನಮ್ಮ ಊರೊಳಗೆ ಏನು ಬೇಕಾಗಿದೆ, ನಮ್ಮ ಜನಗಳಿಗೆ ಏನು ಬೇಕಾಗಿದೆ, ಅದರ ಬಗ್ಗೆ ಒಂದಿಷ್ಟು ಚಿಂತನೆಗಳನ್ನ ಮಾಡೋದ್ರ ಮುಖಾಂತರ ಒಂದು ಊರು ಏನಾದರೂ ಶುದ್ಧವಾಯಿತು, ಒಂದು ಊರು ಏನಾದರೂ ಆದರ್ಶ ಗ್ರಾಮ ಆಯಿತು ಅಂತ ಹೇಳಿದ್ರೆ ಆ ಊರಿಗೆ ಒಂದು ಕೀರ್ತಿ ಬರ್ತದ. ಆ ರೀತಿಯ ಚಿಂತನೆಯಿಂದ ನಾವೆಲ್ಲ ಈ
ಗಣೇಶ ಹಬ್ಬದ ದಿನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹಿತ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳ್ತಾ ಒಂದು ಗಣೇಶನ ಪದ್ಯವನ್ನು ಕೇಳಿ ಮತ್ತೆ ನಾವು ಹಳೆಯ ಕಥೆಗೆ ಶರಣು 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 ಶ್ರೀ ಶರಣು 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 ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಣ
ಎಷ್ಟು ಜೊತೆ ಕಲಿತೀವಿ ಎಲ್ಲ ನಮ್ಮ ಅಜ್ಜ ಮಾಡಿದ್ರೆ ಇಷ್ಟು ನೀವು ಪೂಜೆ ಮಾಡಿರ್ತಾರೆ ನೀವು ಜೊತೆಗಿಂದಲೇ ಹಾಕಂತ ಕೆಲಸ ಅಂದ್ರೆ ಒಂದು ಚರಿತ್ರೆಯ ರೂಪದಲ್ಲಿ ಇತಿಹಾಸವನ್ನು ತಿಳ್ಕೊಳ್ತಕ್ಕಂಥದ್ದು ಅಂತ ಹೇಳಿದ್ರೆ ರಾಣಿ ಅಹಲ್ಯಾಬಾಯಿಯವರು ಎಷ್ಟೆಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಆಧ್ಯಾತ್ಮಿಕ ಶಕ್ತಿ ಎಷ್ಟೋ ಗುಡಿಗಳಿಗೆ ನಾವು ಸಹಿತ ಇವತ್ತು ಗುಡಿಗೆ ಗುಡಾರಿಗೆ ಹೋಗ್ತಾ ಇದೀವಿ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಒಂದು ಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಎಲ್ಲ ಕಡೆಗೂ ಬೆಳಿಬೇಕು. ಅದರ ಜೊತೆಗೆ ಅದು ಹೇಗೆ ಉಗಮವಾಯಿತು ಇದನ್ನೆಲ್ಲ ತಿಳ್ಕೊಂಡು ಅಷ್ಟೆಲ್ಲ ಕಷ್ಟವಾಗಿರ್ತಕ್ಕಂಥ ಕೇದಾರ ಪರ್ವತವನ್ನು ಸಹಿತ ಕೇದಾರ ಪರ್ವತದಲ್ಲಿರ್ತಕ್ಕಂಥ ಕೇದಾರನಾಥನನ್ನು ಸಹಿತ ಸೇವೆಯನ್ನು ಸಲ್ಲಿಸುವುದು. ನೋಡ್ರಿ, ಒಂದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥವ್ರು ಮಾಳವ ಸಾಮ್ರಾಜ್ಯದಿಂದ ಉತ್ತರಾಖಂಡದಲ್ಲಿರ್ತಕ್ಕಂಥ ಕೇದಾರ ಪರ್ವತದ ತುತ್ತ ತುದಿ ಅದಕ್ಕೆ ಹೇಳ್ತಾರ ಉತ್ತರ ಭಾರತದ ಎತ್ತರ ಶಿಖರ ಮಹದೆತ್ತರ ಕೇದಾರ ಅಂತ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಬಹಳ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತ ಹೇಳಿದ್ರೆ ಈ ಕೇದಾರ ಪರ್ವತ
ಅಲ್ಲಿ ಬಹಳಷ್ಟು ಹಿಮಾಲಯದ ಶ್ರೇಣಿಗಳನ್ನ ನಾವು ನೋಡ್ತಾ ಹೋಗೋದು ಅಂತ ಹೇಳಿದ್ರೆ ಅಲ್ಲಿ ನೋಡ್ಕೋತ ನಿಂತ್ಕೊಂಡು ಸಾಕು, ಒಂದರಿಗಿನ ಒಂದು ಯಂತ್ರ, ಒಂದರಿಗಿನ ಒಂದು ಯಾವುದು ಯಂತ್ರ ಅಂದ್ರೆ ತೂಕ ಹಾಕಕ್ಕಾಗೋದಿಲ್ಲ. ಆ ಕೇದಾರ ಪರ್ವತ ಸುಮಾರು 20 ಸಮುದ್ರ ಮಟ್ಟದಿಂದ ಸುಮಾರು 23,000 ಅಡಿಗಳಷ್ಟು ಎತ್ತರದಲ್ಲಿ ಐತಂತ. ನಾವು ಕೇದಾರನಾಥ ನೋಡಕ್ ಹೋಗ್ತೀವಲ್ಲಿ, ಆ ಕೇದಾರನಾಥ ಸುಮಾರು 11,780 ಅಡಿಗಳ ಎತ್ತರದಲ್ಲಿ ಕೇದಾರನಾಥ ಮಂದಿರ ಐತಿ. ಅದನ್ನು ದಾಟಿ ಮತ್ತೆ ಮುಂದೆ ಶಿಖರಗಳು ಎತ್ತರದಲ್ಲಿ ಬೆಳೀತಾ ಹೋಗ್ತವೆ. ಹೀಗೆ ಗಗನವನ್ನೇ ಚುಂಬಿಸಿ ನಿಂತಿರ್ತಕ್ಕಂಥದ್ದು. ನಾವೆಲ್ಲ ಹೋದ್ವಿ ಅಂತ ಹೇಳಿದ್ರೆ ಎಲ್ಲದೀವಿ, ಭೂಮಿ ಮೇಲೆ ಇದೀವೋ ಅಥವಾ ಆಕಾಶದಲ್ಲಿ ತೇಲಾಡ್ತಾ ಇದೀವೋ ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ಅಂತ ಹೇಳಿದ್ರೆ ಕೇದಾರನಾಥನನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಈಗೆಲ್ಲ ಜ್ಯೋತಿರ್ಲಿಂಗ ನಾವು ಕಾಶಿ ಅಂತ ಹೋಗ್ತೀವಿ. ಕಾಶಿಗೆ ಹೋದ್ರಿ ಅಂತ ಹೇಳಿದ್ರೆ ಎಲ್ಲಿ ತನ ಹೋಗ್ತಾವ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಟ್ರೈನ್ಯಾಗೋ ಫ್ಲೈಟ್ನ್ಯಾಗೋ ಬಸ್ನ್ಯಾಗೋ ಹೋದ್ರ ಅಲ್ಲಿ ಒಂದು ಅದರ ನಿಲ್ದಾಣ ಅಂತದ, ಅಲ್ಲಿಂದ ನಮಗ ಆ ಕಾಶಿ ದೇವಸ್ಥಾನದ ಹೊರಗಡೆವರೆಗೂ ವಾಹನದ ವ್ಯವಸ್ಥೆ ಇರ್ತದ. ನಾವು ಆಟೋವನ್ನು ತಗೊಂಡು ಹೋಗ್ಬೋದು ಅಥವಾ ಸ್ವಂತ ಗಾಡಿಗಳಲ್ಲಿ ಎಲ್ಲಾನು ತಗೊಂಡು ಹೋದ್ರು ಅಲ್ಲಿಂದ ನಾವು ಹೊರಗಡೆ ದೇವಸ್ಥಾನದ ದ್ವಾರ ಭಾಗದ ಒಳಗಡೆ ಅಷ್ಟ ನಡ್ಕೊಂಡು ಹೋಗಿ ಒಂದು ದರ್ಶನ ಮಾಡ್ಬೇಕಾದನ್ನ ಎಷ್ಟು ಸುತ್ತಾಡಿ ಬಂದ್ವಿ ಯಪ್ಪ ಅಂತೇಳಿ. ಹೌದಲ್ರಿ, ಇಷ್ಟು ಸುತ್ತಾಡಿ ಬರ್ತೀವಿ ಅಂತ ಹೇಳ್ತೀವಿ. ಇದು ಬೇಕಾದ ಎಲ್ಲ ಜ್ಯೋತಿರ್ಲಿಂಗಕ್ಕೆ ನಾವು ಹೋದ್ರೆ ಅಷ್ಟ ಏನು ಬಹಳ ಸುತ್ತಾಡೋದೇನಿಲ್ಲ, ಅಷ್ಟ ಹೋಗಿ ಬರ್ತೀವಿ. ಆದ್ರೆ ಕೇದಾರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿದ್ರು 11ರಿಂದ 12 ಮೈಲಿ ನಡೀಬೇಕಷ್ಟೇ. ಬಹಳ ಏನಿಲ್ಲ, ಕಡಿಮೆ ಅಂದ್ರೆ ಗೌರಿ ಕುಂಡದಿಂದ ಕೇದಾರನಾಥನವರೆಗೂ ಅಷ್ಟು ನಡಿಲೇಬೇಕು. ನಡೆದು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗೋಡ ಅಂತದವು, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ಕುದುರೆಗಳಿರ್ತಾವ, ಆ ಕುದುರೆ ಮೇಲೆ ಹತ್ತಿ ಹೋಗ್ಬೇಕು. ಆ ಕುದುರೆ ಮೇಲೆ ಹತ್ತಿ ಹೋಗೋದ್ರೆ ಏನು ಸರ್, ಕುದುರೆ ಮೇಲೆ ಹತ್ತಿ ಹೋಗೋದು ರೈತರು ಆರಾಮ್ ಹೋಗ್ಬೋದು ಅಂತ ಅನಿಸ್ತದೆ. ಆದ್ರೆ ಕುದುರೆಗಳು ಹಿಂಗ ನೆಲದ ಮೇಲೆ ಹಿಂಗ ನಡ್ಕೊಂಡು ಹೋಗಂಗೆ ಹೋಗುದಿಲ್ಲ. ಅಲ್ಲಿ ಹಿಂಗೆ ಕಡಿದಾಗಿರ್ತಕ್ಕಂಥ ಪ್ರದೇಶ ಎಲ್ಲ ಕಡೆ ಹತ್ತಿ ಹೋಗ್ಬೇಕು. ಆ ಕುದುರೆ ಮೇಲೆ ಹತ್ತಕ್ಕಿಂತ ನಡೆದು ಹೋಗೋದು ಪುಣ್ಯ ಅಂತ ಅನಿಸ್ತದೆ. ಆ ಕುದುರೆ ಮೇಲೆ ಹತ್ತಿ ಕುಡ್ಕೊಂಡ ಅನಿಸುತ್ತೆ, ನಡೆದು ಹೋಗಿದ್ರೆ ಭಾಳ ಚಲೋ ಇರ್ತದೆ. ಆಗ ಕುದುರೆ ಮೇಲೆ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೇಕು. ಅಂದ್ರೆ ಅಷ್ಟ ಪರಿಶ್ರಮವನ್ನ ಪಟ್ಟು ಈಗಲೇ ಹೋಗ್ಬೇಕು. ಈಗ ನಾವೆಲ್ಲ ಹೋಗಬೇಕು. ಮೊದಲ ಎಷ್ಟೋ ಬಹಳ ದೂರ 20-26 ಕಿಲೋಮೀಟರ್ ಇತ್ತು. ಅದನ್ನ ನರೇಂದ್ರ ಮೋದಿ ಅವರು ಬಂದು ಎಷ್ಟೋ ಕಡೆಗೆ ಕಾರಿಡಾರ್ ಮಾಡೋದು ಮುಖಾಂತರ 5-6 ಕಿಲೋಮೀಟರ್ ಕಡಿಮೆ ಮಾಡಿದ್ದಾರೆ. ಆದರೂ ಸಹಿತ ಹೋಗ್ಲಿಕ್ಕೆ ಎಷ್ಟೋ ಕಡೆಗೆ ವಿಶ್ರಾಂತಿಯನ್ನು ಮಾಡಲಿಕ್ಕೆ ಅಥವಾ ಹೋಗಬೇಕಾದ ಅಲ್ಲಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದಿಷ್ಟು ರೋಡು ಸಿಗ್ತದೆ. ಈಗ ಹೋಗಿ ಬರ್ಬೇಕು, ಕಳೆದ ವರ್ಷ ನಾವು ಹೋಗಿದ್ವಿ. ಈಗ ಹೋಗಿ ಬರ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಪರಿಶ್ರಮ ಸಿಗ್ತದ. ಇನ್ನ ರಾಣಿ ಅಹಲ್ಯಾಬಾಯಿ ಅವರ ಕಾಲದೊಳಗ ಅಂತ ಹೇಳಿದ್ರೆ 300 ವರ್ಷಗಳ ಹಿಂದೆ ಅವರು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟಪಟ್ಟಿರಬಾರ್ದು. ಈಗ ಏನಾದ್ರೂ ನಮಗೆ ಅಲ್ಲಿಗೆ ಯಾವ್ದಾದ್ರು ವಸ್ತುಗಳು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಮುಖಾಂತರ ನಾವು ತಗೊಂಡು ಹೋಗ್ಬೋದು. ಆದ್ರೆ ಆ ಸಂದರ್ಭದಲ್ಲಿ ಕಾಲ್ನಡಿಗೆಯಲ್ಲೇ ಎಲ್ಲ ತಗೊಂಡು ಹೋಗ್ಬೇಕಾಗಿತ್ತು. ಒಂದು ನಿರ್ಮಾಣ ಮಾಡಬೇಕಂತ ಹೇಳಿದ್ರು ಸಹಿತ ಎಲ್ಲವನ್ನು ಹೊತ್ತುಕೊಂಡು ಹೋಗಿ ಅಲ್ಲಿ ನಿರ್ಮಾಣ ಮಾಡಬೇಕಾಗಿತ್ತು. ನೀರು ಬಿಟ್ಟರೆ ಬೇರೆ ಏನೂ ಸಿಗುವುದಿಲ್ಲ. ನೀರು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಏನೊಂದು ಕಟ್ಟಡ ಮಾಡಬೇಕು ಅಂತ ಹೇಳಿದ್ರೆ ನೀರು ಸಿಗೋದ, ಕಲ್ಲು ಸಿಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿಮೆಂಟ್ ಆಗಿರ್ಬೋದು ಮತ್ತು ಮಗದೊಂದು ಏನಾದರೂ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವ್ದು ಉಪಯೋಗ ಮಾಡ್ತೀವಲ್ಲ ಅದೆಲ್ಲಾನು ಅಲ್ಲೇ ತಗೊಂಡು ಹೋಗ್ಬೇಕು. ಆಯ್ತು, ಎಲ್ಲಾನು ಅಲ್ಲೇ ಕಲ್ಲು ಸಿಗ್ತದಲ್ರಿ, ಅಲ್ಲೇ ನೀರು ಸಿಗ್ತದಲ್ರಿ, ಅದ ಮಣ್ಣಿಂದ ಮಾಡಿರ್ಬೋದು ಬಿಡಿ ಅಂತ ಹೇಳ್ಬೋದು. ಆದ್ರೆ ಹೋದವ್ರಿಗೆ ಉಪವಾಸ ಇರ್ಬೇಕಾಗ್ತದೆ. ಅಟ್ಟು ಅಂದ್ರೆ ಹೋದ್ರ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿದ್ರೆ 15ರಿಂದ 20 ದಿನ ಆದ್ರೂ ಬೇಕು. 20 ದಿನಕ್ಕೆ ಅವ್ರ ಆಹಾರಗಳು ಅಲ್ಲಿ ಯಾಕಂದ್ರೆ ಮೊದಲ ಹಿಮಾಲಯ ಅಂತ ಹೇಳಿದ್ವಿ. ಆ ಹಿಮಾಲಯದೊಳಗೆ ಏನು ಸಿಗುದಿಲ್ಲ ನಮ್ಗೆ ತಿನ್ನೋದಕ್ಕೆ. ಏನೇನೋ ಇಲ್ಲಿ ಮಾಮೂಲಿ ಬೇರೆ ಕಾಡಿನೊಳಗೆ ಎಲ್ಲರೂ ಹೋಗಿದ್ವಿ ಅಂತ ಹೇಳಿದ್ರೆ ಗೆಡ್ಡೆ ಗೆಣಸುಗಳನ್ನು ತಿನ್ಕೊಂಡು ಬದುಕಬಹುದು ಮನುಷ್ಯ. ಅಲ್ಲಿ ಬೇರೆ ಏನು ಸಿಗದೆ ಇರ್ತಕ್ಕಂಥ ಪ್ರದೇಶಕ್ಕೆ ಆ ಸಂದರ್ಭದಲ್ಲಿ ಹೋಗಿ ಅಷ್ಟೆಲ್ಲ ಕೆಲಸ ಮಾಡ್ಯಾರ ಅಂತ ಹೇಳಿದ್ರೆ ಅವರ ಪರಿಶ್ರಮ ಎಷ್ಟಿರಬೇಕು. ಅದಕ್ಕೋಸ್ಕರ ಅಂತ ಇತಿಹಾಸವನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಜ್ಯೋತಿರ್ಲಿಂಗದ ಮಹಾತ್ಮೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂತ ಜ್ಯೋತಿರ್ಲಿಂಗ ಮಹಾತ್ಮೆಯಲ್ಲಿ 11ನೇದಾಗಿರ್ತಕ್ಕಂಥ ಕೇದಾರನಾಥ ಜ್ಯೋತಿರ್ಲಿಂಗ. ಕೇದಾರನಾಥ ಜ್ಯೋತಿರ್ಲಿಂಗ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ. ಇದು ಯಾವುದೇ ಒಂದು ಶಿಲ್ಪಿಯ ಉಳಿಕಟ್ಟನ್ನು ತಿನ್ನದೇ ಇರತಕ್ಕಂಥ ಹೇಳಿದ್ರೆ ಯಾವುದೇ ಒಂದು ಶಿಲ್ಪಿಯ ಮನುಷ್ಯರ ಒಂದು ಕೈ ಚಳಕವಿಲ್ಲದೆ ಇರತಕ್ಕಂಥ ಹೊರಟಾಗಿರ್ತಕ್ಕಂಥ ಒಂದು ಲಿಂಗ ರೂಪದಲ್ಲಿ ಇರ್ತಕ್ಕಂಥ ಒಂದು ಶಿವಲಿಂಗ ಜ್ಯೋತಿರ್ಲಿಂಗ. ಇದು ಹೇಗೆ ಉದ್ಭವ ಆಯಿತು ಅಂತ ಹೇಳಿದ್ರೆ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೇನೆಗಳ ಜೊತೆಗೆ ಎಲ್ಲವೂ ಹೋರಾಡಿ ಎಷ್ಟೋ ಜನ ಅದರಲ್ಲಿ ಕಾಲವಾಗಿ ಹೋಗ್ತಾರೆ, ಎಲ್ಲ ಗೆದ್ದಿರ್ತಾರೆ. ಆ ಖುಷಿ ಇರೋದಿಲ್ಲ.
ಇಂಥ ಒಂದು 18 ಅಕ್ಷೋಹಿಣಿ ಸೇನೆಗಳಲ್ಲಿ ನಾವು ಬರೀ 7 ಅಕ್ಷೋಹಿಣಿ ಸೇನೆಗಳನ್ನು ಇಟ್ಕೊಂಡು ಮುಂದಿರ್ತಕ್ಕಂಥ 11 ಅಕ್ಷೋಹಿಣಿ ಸೇನೆಗಳನ್ನು ಸೋಲಿಸಿ ನಾವೆಲ್ಲ ಇಂಥ ರಾಜ್ಯಭಾರವನ್ನು ಸಂಪಾದಿಸಿದ್ದೀವಿ ಅಂತ ಹೇಳಿದ್ರೆ ಕಡಿಮೆ ಜನರನ್ನ ಇಟ್ಕೊಂಡು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಮಹಾ ಸಾಮ್ರಾಜ್ಯವನ್ನ ಇದ್ದಕ್ಕಿರ್ತಕ್ಕಂಥ ಎಲ್ಲರನ್ನ ಸಂಹಾರ ಮಾಡಿ ರಾಜ್ಯ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಬಹಳ ಸಂತೋಷ ಪಡಬೇಕು. ಆದ್ರೆ ಆ ಸಂತೋಷ ಅವರಲ್ಲಿ ಇರೋದಿಲ್ಲ. ಅದಕ್ಕೆ ಮೊದಲೇ ಭಗವದ್ಗೀತೆಯಲ್ಲಿ ಹೇಳಿರ್ತಾರೆ, ಎಲ್ಲ ನಮ್ಮವರೇ ಬಂದ್ಬಿಟ್ಟು ನಾವು ಯಾವ ಥರದ ಸುಖವನ್ನು ಪಡೆಯೋಣ ಶ್ರೀಕೃಷ್ಣ ಹೇಳಿದ ಶ್ರೀಕೃಷ್ಣನ ಅಂತ ಕೇಳ್ಕೊಳ್ತಾರ. ಹಾಗಾಗಿ ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ನೀಡೋರು ದಾಸ ಮಹರ್ಷಿಗಳ ತರ ಹೋಗಿ ಕೇಳೋದ್ರಿಂದ ದಾಸ ಮಹರ್ಷಿಗಳೇ ಕೇಳ್ತಾರ. ನೀವು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಾಗ ಮಾತ್ರ ನಿಮಗ ಆ ಒಂದು ಯುದ್ಧದಲ್ಲಿ ನೀವು ಎಷ್ಟೋ ಜನರ ಸಂಹಾರವನ್ನ ಮಾಡಿದರೆ ಅದರಲ್ಲಿ ಒಳ್ಳೆಯವರು ಇದ್ರು ಕೆಟ್ಟವರು ಇದ್ರು. ಹಾಗಾಗಿ ಆ ಎಲ್ಲರಿಗೂ ಮೋಕ್ಷ ಸಿಗಬೇಕು ಅಂತ ಹೇಳಿ ನಿಮ್ಮ ಅಣ್ಣ ತಮ್ಮಂದಿರು ಎಲ್ಲ ದಾಯಾದಿಗಳಿಗೆ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತಿರ್ತಕ್ಕಂಥ ಒಂದು ಕ್ರಿಮಿಕೀಟಗಳಿಗೂ ಸಹಿತ ಮೋಕ್ಷ ಸಿಗಬೇಕು ಅಂತ ನೀವು ಭಾವನೆ ಪಡೋದಾದ್ರೆ ಭಗವಂತನನ್ನ ಪರಶಿವನನ್ನ ನೀವು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಮಾತ್ರ ಅದು ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಆಯ್ತು, ಭಗವಂತ ಎಲ್ಲದಾನ ಅಂತ ಹೇಳಿ ಹುಡುಕಿಕೊಂಡು ಎಲ್ಲದಾನ ಅಂತ ಬಹಳಷ್ಟು ಜನ ಕಾಶಿಗೆ ಹೋಗ್ಬೇಕು ಅಂತಾರೆ. ಕಾಶಿಯಲ್ಲಿ ನಾವು ಕಾಶಿಯ ಮಹಿಮೆಯನ್ನು ನೋಡಿದ್ವಿ. ಬಹಳ ಹಳೆಯ ಕಾಲದಾಗಿರ್ತಕ್ಕಂಥ ಕಾಶಿ ಮಂದಿರ. ಕಾಶಿದೊಳಗೆ ಬಂದು ಸಾಕಷ್ಟು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರ. ತಪಸ್ಸನ್ನ ಮಾಡಿದ್ರೆ ಭಗವಂತ ಅವರಿಗೆ ಒಲಿಯೋದಿಲ್ಲ. ಅವಾಗ ಮತ್ತೆ ಋಷಿಮುನಿಗೆ ಕೇಳಿದಾಗ ಋಷಿಮುನಿಗಳು ಹೇಳ್ತಾರ, ಇಲ್ಲ, ಯಾವೊಂದು ಬದ್ರಿ ಕ್ಷೇತ್ರದಲ್ಲಿ ನರನಾರಾಯಣರು ಇಬ್ಬರು ತಪಸ್ಸಿಗೆ ಕೂತಿದ್ರಲ್ಲ, ಆ ನರನಾರಾಯಣರು ಏನ್ ಹೇಳಿದ್ರು, ಭಗವಂತ ಆ ಬದ್ರಿಗೋಸ್ಕರ ಅವರು ತಪಸ್ಸಿಗೆ ಕೂತಾಗ, ವಿಷ್ಣುವಿನಿಗೋಸ್ಕರ ತಪಸ್ಸಿಗೆ ಕೂತಾಗ ಆ ಭಗವಂತ ಪರಶುವ ಪ್ರತ್ಯಕ್ಷನಾದಾಗ, ಇಲ್ಲ ನೀನು ಕೇದಾರದಲ್ಲೇ ನೆಲೆಸಬೇಕು ಅಂತ ಹೇಳಿದ. ಹಾಗಾಗಿ ಆ ಕೇದಾರದಲ್ಲಿ ನೆಲೆಸ್ತಾ ಇದ್ದಾನ. ಕೇದಾರದಲ್ಲಿ ಯಾವ ರೂಪದಲ್ಲಿ ಅದಾನ ಅಂತ ಗೊತ್ತಿಲ್ಲ, ಹೋಗಿ ಹುಡುಕಬೇಕು ನೀವು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಇವರು ಬಂದು ಸಾಕಷ್ಟು ತಮ್ಮ ಪೂಜಾದಿ ಕಾರ್ಯಗಳನ್ನ ಮಾಡ್ತಾ ತಪಸ್ಸನ್ನ ಮಾಡ್ತಾ ಅದರ ಜೊತೆಗೇನೆ ಭಗವಂತನನ್ನ ಆ ಕೇದಾರ ಪರ್ವತದಲ್ಲಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಸಾಕಷ್ಟು ಪರ್ವತ ಶ್ರೇಣಿಗಳದಾವ ಅಂತ ನೋಡಿದ್ವಿ. ಆ ಪರ್ವತ ಶ್ರೇಣಿಗಳಲ್ಲಿ ಎಲ್ಲಿರ್ಬೋದು ಅಂತ ಹೇಳಿ, ಆ ಪರ್ವತ ಶ್ರೇಣಿಗಳಲ್ಲಿ ಅಲ್ಲಲ್ಲಿ ಹಸುಗಳು, ಆಕಳುಗಳು, ಎತ್ತುಗಳು, ವೃಷಭಗಳು, ನಂದಿಗಳು ಹೀಗೆಲ್ಲ ಓಡಾಡ್ತಾ ಇರ್ತಿದ್ವು. ಹಾಗೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಇವೆಲ್ಲ ಪ್ರಾಣಿಗಳು ಸಹಜವಾಗಿರ್ಬೋದು ಅಂತ ಹೇಳಿ ವಿಚಾರ ಮಾಡ್ತಾ ಬಂದಾಗ ಅಂತ ಹಿಮಾಲಯದ ಪರಿಸರದಲ್ಲಿ ಒಂದು ವೃಷಭ ಓಡಾಡ್ತಾ ಇದೆ, ಒಂದು ನಂದಿ ಓಡಾಡ್ತಾ ಇದೆ. ಇಷ್ಟು ಎಲ್ಲ ಚಳಿಯಲ್ಲಿ ನಂದಿ ಒಂದೇ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಇವನು ಭಗವಂತನಲ್ಲದೆ ಬೇರೆ ಯಾರೂ ಇಲ್ಲ, ಯಾವ ರೂಪದಲ್ಲಾದರೂ ಭಗವಂತ ಇರಬಹುದು ಅಂತ ಹೇಳಿ ವೇದವ್ಯಾಸರು ಹೇಳಿದ್ರು. ಹಾಗಾಗಿ ನಂದಿಯ ರೂಪದಲ್ಲಿರ್ತಕ್ಕಂಥವನು, ಋಷಭ ರೂಪದಲ್ಲಿರ್ತಕ್ಕಂಥವನು, ಈ ಎತ್ತಿನ ರೂಪದಲ್ಲಿರ್ತಕ್ಕಂಥವನು ಭಗವಂತನೇ ಆಗಿರಬೇಕು ಅಂತ ಹೇಳಿ ಭೀಮ ಅನ್ಕೊಂಡು ಭೀಮ ಆ ವೃಷಭವನ್ನ ಹಿಡಿಬೇಕು ಅಂತ ಹೇಳಿ ತನ್ನ ಅಣ್ಣ ತಮ್ಮಂದ್ರೆ ಎಲ್ಲರೂ ಸೇರಿ ಆ ವೃಷಭವನ್ನ ಹಿಡಿಯೋದಕ್ಕೆ ಹೋಗ್ತಾರ. ಅವಾಗ ಭಗವಂತನಿಗೆ ಗೊತ್ತಾಗತ್ತ, ನಾನು ಬಂದಿರೋದು ವೃಷಭ ರೂಪದಲ್ಲಿ ಇರೋದು ಇವ್ರಿಗೆ ಗೊತ್ತಾಗಿದೆ ಅಂತ ಹೇಳಿ ಅವರ ನಂದಿ ಬೆನ್ನ ಹತ್ತರ ಮುಂದ ಆ ಎತ್ತು ಹೋಗ್ತಾ ಇರ್ತಾರೆ. ಹಿಂದ ಪಾಂಡವರೆಲ್ಲ ಹೋಗ್ತಾ ಇರ್ತಾರ. ಈಗ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಗುಹೆ ರೂಪದಲ್ಲಿರ್ತಕ್ಕಂಥ ಇದರ ಒಳಗೆ ಹೋಗ್ಬೇಕು ಅಂತ, ಅದು ಒಳಗೆ ಪ್ರವೇಶ ಮಾಡಬೇಕು. ಅಷ್ಟರಲ್ಲಿ ಇವರು ಅದರ ಮ್ಯಾಲೆ ಬಿದ್ದು ಅದನ್ನ ಹಿಡ್ಕೊಳ್ತಾರಂತ. ಎತ್ತಿನ ಮೇಲೆ ಒಂದಿದೆ ಅಂತ ನೋಡಿ ಏನ್ ಹೇಳ್ತಾರಂತ, ಸ್ಕಂದ ಅಂತ ಹೇಳ್ತಾರೆ, ಏನ್ ಹೇಳ್ತಾರೆ, ಗುಣಿ ಇನಿ ಹೇಳ್ತಿರಲ್ಲ, ಆ ಇನಿ ಅಷ್ಟ ಸಿಗ್ತದ. ಅದು ಅಲ್ಲಿ ಕಲ್ಲಾಗಿ ಉಳಿದು ಬಿಡ್ತದ. ಹಾಗೆ ಕಲ್ಲಾಗಿ ಉಳಿದಿರ್ತಕ್ಕಂಥದ್ದು ಕೇದಾರನಾಥ ಅಂತ ಹೇಳ್ತಾರ. ಮುಂದೆ ಅದನ್ನ ಪಂಚಕೇದಾರ ಅಂತಾನು ಕೂಡ ಹೇಳ್ತಾರ. ಮುಖ ಅಂತಕ್ಕಂಥದ್ದು, ಬಾಹು ಅಂತಕ್ಕಂಥದ್ದು ಶೃಂಗನಾಥನಲ್ಲಿ, ಮುಖಗಳು ರುದ್ರನಾಥನಲ್ಲಿ, ನಾಭಿಯ ಪ್ರದೇಶ ಮಧ್ಯೇಶ್ವರನಲ್ಲಿ, ಅದೇ ತರ ಅದರ ಕೋಡಿನ ಪ್ರದೇಶ, ಜಟೆಯ ಪ್ರದೇಶ, ಜಟಗಳ ರೂಪದಲ್ಲಿರ್ತಕ್ಕಂಥ ಕೋಡಿನ ಪ್ರದೇಶಗಳು ಕಲ್ಪೇಶ್ವರನಲ್ಲಿ, ಹೀಗೆ ಪಂಚಕೇದಾರ ಅಂತ ಅಲ್ಲಿ ಕಾಣ್ತವ. ಹೀಗೆ ಅದು ಕೇದಾರನಾಥ ಆಯ್ತು ಅಂತ ಹೇಳಿ ಅವಾಗ ಯಾವ ಒಂದು ಆ ಒಂದು ಇನಿ ಭಾಗವನ್ನು ಹಿಡಿದಿದ್ರಲ್ಲ, ಯಾವ ಒಂದು ಆ ಎತ್ತಿನ ಭಾಗವನ್ನು ಹಿಡಿದಿದ್ರಲ್ಲ, ಅದು ಅಲ್ಲಿ ಕಲ್ಲಾಗಿ ಪರಿಣಾಮವಂತದ. ಯಾವ ರೀತಿಯ ಕಲ್ಲು ಆ ಪಾಂಡವರು ಹಿಡಿದಿದ್ದಲ್ಲ, ಇವತ್ತು ಸಹಿತ ಅದೇ ರೀತಿಯಾಗಿ ಭಗವಂತನನ್ನ ಆರಾಧನೆ ಮಾಡಲ್ಪಡ್ತದ. ಯಾವುದೇ ಒಂದು ಶಿಲ್ಪಿ ಅದರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ವಲ್ಪವೂ ಸೂರ ಕೈಶಾಖವನ್ನ ಸೇರಿಸಿಲ್ಲ. ಹೊರಟಾಗಿರ್ತಕ್ಕಂಥ ಶಿವಲಿಂಗ ಸದೃಶವಾಗಿರ್ತಕ್ಕಂಥದ್ದು ಅದು ಸಂಪೂರ್ಣವಾಗಿ ಶಿವಲಿಂಗ ಇಲ್ಲ. ನೀವು ಸದ್ಯಕ್ಕೆ ಎಲ್ಲರೂ ಕೇದಾರನಾಥ ಫೋಟೋದಲ್ಲೂ ಬರ್ತದ,
ಅಲ್ಲಿ ಹೋಗಿ ನೋಡಿದಾಗಲೂ ಸಹಿತ ಅದು ಸಂಪೂರ್ಣವಾಗಿ ಒಂದು ಬೆಟ್ಟದ ಆಕಾರದಂತೆ ಆ ಎತ್ತಿನ ಏನಿಯಂತೆ ಇರ್ತಕ್ಕಂಥದ್ದು, ಇನಿಯಂತೆ ಆ ಒಂದು ಇರ್ತಕ್ಕಂಥ ಶಿವಲಿಂಗ. ಆವಾಗ ಆ ಸಂದರ್ಭದಲ್ಲಿ ಶಿವ ಮತ್ತೆ ನಮಗೆ ಪ್ರಾಣದಂಗ ಆಗಿಬಿಟ್ಟಲ್ಲ ಅಂತ ಅದನ್ನೇ ಶಿವಲಿಂಗ ಹಾಕೊಂಡು ಭಗವಂತನ ಆರಾಧನೆಯನ್ನು ಮಾಡ್ತಾರ. ಆಗ ಭಗವಂತ ಪ್ರತ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ಸಹಿತ ಮೋಕ್ಷ ಸಿಗ್ತದ. ಇಲ್ಲಿ ಯಾವಾಗಲೂ ಸಹಿತ ಪೂಜೆ ಮಾಡ್ತಾ ಇರಬೇಕು ಅಂತ ಹೇಳಿದ್ರು. ಹಾಗೆ ಅರ್ಜುನ ಎಷ್ಟೋ ಸಾರಿ ಪೂಜೆ ಬಂದು ಈ ಒಂದು ಪ್ರದೇಶಕ್ಕೆ ಒಂದು ಪೂಜೆ ಮಾಡಿ ಹೋಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಕಂಡು ಬರ್ತದ. ಅರ್ಜುನ ಪಾಶುಪತಾಸ್ತ್ರವನ್ನ ಮೊದಲು ಪಾಶುಪತಾಸ್ತ್ರವನ್ನ ಪಡೆದಿರ್ತಕ್ಕಂಥ ಸ್ಥಳವು ಸಹಿತ ಇಲ್ಲೇ ತಪಸ್ಸನ್ನ ಮಾಡಿ ಈ ಕೇದಾರ ಸ್ಥಳದಲ್ಲಿ ತಪಸ್ಸನ್ನ ಮಾಡಿ ಪಾಶುಪತಾಸ್ತ್ರವನ್ನು ಪಡಿತಾನ. ಇದೇ ತರನಾಗಿ ದ್ರೌಪದಿಯು ಸಹಿತ ಈ ಒಂದು ಪ್ರದೇಶದಲ್ಲಿ ಇದ್ದಾಗ ಸೌಗಂಧಿಕಾ ಪರಿಮಳದ ಆ ಸೌಗಂಧಿಕಾ ಪುಷ್ಪದ ಪರಿಮಳದ ಸುವಾಸನೆಯನ್ನು ನೋಡಿ ಆ ಪುಷ್ಪದ ಯಾವ ಪರಿಮಳ ಬರ್ತಾ ಇದೆಯಲ್ಲ ಆ ಪುಷ್ಪ ಬೇಕು ಅಂತ ಹೇಳಿ ಭೀಮನನ್ನ ಕಾಡಿ ಕಳಿಸ್ತಕ್ಕಂಥ ಸ್ಥಳವು ಸಹಿತ ಕೇದಾರನಾಥ. ಕೇದಾರನಾಥದಿಂದ ಹೋಗಬೇಕಾದ್ರೆ ಅಲ್ಲಿ ಹನುಮಂತನ ಭೇಟಿ ಆಗ್ತದ ಅಂತ ಹೇಳಿ ನಾವು ಕೇಳಿದ್ದೀವಿ. ಈ ರೀತಿಯ ಒಂದು ಕೇದಾರನಾಥ ಆ ಒಂದು ಯಾವ ಒಂದು ಏನೇ ಅಂತ ಹೇಳಿದ್ರಲ್ಲ ಋಷಭದ ಆ ಒಂದು ಬೆನ್ನಿನ ಭಾಗದ ಒಂದು ಸಂದರ್ಭದಲ್ಲಿ ಆ ಕಲ್ಲಿಗೆ ಆ ಒಂದು ಶಿವಲಿಂಗದ ರೂಪಕ್ಕೆ ಎಲ್ಲವನ್ನ ಪೂಜೆ ಸಲ್ಲಿಸಿ ಆ ಪಾಂಡವರೇ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಆ ಪಾಂಡವರೇ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ದೇವಸ್ಥಾನ ಈಗಲೂ ಸಹಿತ ಅದೇ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಹಾಗೆ ಆ ದೇವಸ್ಥಾನದಲ್ಲಿ ಈಗಲೂ ನಾವು ನೋಡಬಹುದು. ಒಳಗೆ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ಪಾಂಡವರು ಮತ್ತೆ ದ್ರೌಪದಿ ಕುರ್ತಿ 7 ಜನರ ಮೂರ್ತಿಗಳು ಸಹಿತ ಅಲ್ಲಿ ನಮಗೆ ಒಳಗಡೆಗೆ ಕಂಡು ಬರ್ತದೆ. ಹೀಗೆ ಈ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ 6 ತಿಂಗಳು ಅಷ್ಟ ತೆಗೆದಿರ್ತದೆ. ಇನ್ನು 6 ತಿಂಗಳು ಹಿಮದಲ್ಲಿ ಆಚ್ಛಾದವಾಗಿರ್ತದೆ. ಮೇಷ ಸಂಕ್ರಮಣದಿಂದ ವೃಶ್ಚಿಕ ಸಂಕ್ರಮಣದವರೆಗೆ ಇದು ಒಪ್ಪಂಡಿರ್ತದೆ. ಏನು ಸರ್ ಭಾಳ ಹೇಳಿದ್ವಿ, ಮೇಷ ಸಂಕ್ರಮಣ ಅಂದ್ರೆ ಯಾವಾಗ ಅಂತೇಳಿ ಹೌದಲ್ರಿ. ಇದು ಏಪ್ರಿಲ್ ತಿಂಗಳ 22-23ರಲ್ಲಿ ಬರ್ತಕ್ಕಂಥ ಮೇಷ ಸಂಕ್ರಮಣ ಅಂತ ಬರ್ತದ. ಅಲ್ಲಿಂದ ಸುಮಾರು ನವೆಂಬರ್ ತಿಂಗಳವರೆಗೂ ಓಪನ್ ಇರ್ತದೆ. ಹಾಗೆ ಅದಾದ ನಂತರ ಮತ್ತೆ ಅಲ್ಲಿ ಚಳಿಗಾಲ ಶುರು ಆಗ್ತದೆ, ಹಿಮ ಪ್ರಭಾತ ಶುರು ಆಗ್ತದೆ, ಹಿಮ ಬೆಳೆಯಲಿಕ್ಕೆ ಶುರು ಆಗ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಶಿವಲಿಂಗವನ್ನ ಉತ್ಸವ ರೂಪದಲ್ಲಿ ಶಿವಲಿಂಗವನ್ನ ರಚನೆ ಮಾಡಿದಾರ. ಆ ಲಿಂಗವನ್ನ ಮತ್ತೆ ಇಲ್ಲಿ ಉಕಿ ಮಠ ಅಂತ ಇದೆ, ಕೆಳಗಡೆ ಗೌರಿಕುಂಡ ಅಂತ ನಾನು ಹೇಳ್ತೀವಿ. ಆ ಗೌರಿಕುಂಡದ ಹತ್ರ ಗೌರಿಕುಂಡದ ವಿಶೇಷತೆನೂ ಬಹಳಷ್ಟು ಇದೆ. ಒಂದು ಕಡೆಗೆ ಕುದಿಯೋ ನೀರು ಅಂದ್ರೆ ಅಲ್ಲಿ ಮಂದಾಕಿನಿ ಅಂತ ನದಿ ಹರಿತದೆ. ಆ ಮಂದಾಕಿನಿ ನದಿ ನೀರು ಎಷ್ಟು ಕೋಲ್ಡ್ ಇರ್ತದೆ ಅಂತ ಹೇಳಿದ್ರೆ ಅದು ಸುಮಾರು ಆ ಕೇದಾರ ಪ್ರದೇಶದಿಂದ ಹರಿದು ಆ ಒಂದು ಗಂಗೆಯೊಡನೆ ಸೇರಿ ಹರಿದ್ವಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿದ್ರೆ ಒಂದು 300 ಕಿಲೋಮೀಟರ್ ಐತೆ. 300 ಕಿಲೋಮೀಟರ್ ಹರಿದು ಬಂದಿರ್ತಕ್ಕಂಥ ನದಿನ ನಾವು ಮುಟ್ಟಿದ್ರೆ ಎಷ್ಟು ಕೋಲ್ಡ್ ಇರ್ತದೆ ಅಂತ ಹೇಳಿದ್ರೆ ನಾವು ಫ್ರಿಜ್ನಾಗ ಇಟ್ಟಾಗ ಕೋಲ್ಡ್ ಇರ್ತದೆ ಅಂದ್ರೆ ಆ ಕೋಲ್ಡ್ ಇರ್ತದೆ. ಅಂದ್ರೆ ಹರಿದ್ವಾರದಲ್ಲಿ ಎಷ್ಟು ಕೋಲ್ಡ್ ಇರ್ತದೆ ಅಂದ್ರೆ ಇದರ 300 ಕಿಲೋಮೀಟರ್ ಹರಿಬೇಕಾದ್ರೆ ಎಷ್ಟು ಆಡ್ತಾರೆ ಅಂದ್ರೆ ಇದ್ರ ಹಿಂದೆ ಎಷ್ಟು ಕೋಲ್ಡ್ ಇರಬೇಕು ಅಂತೇಳಿ ನೀವು ಇಮ್ಯಾಜಿನೇಷನ್ ಮಾಡ್ಬೇಕು, ಊಹೆ ಮಾಡ್ಬೇಕು. ಅಂದ್ರೆ ಅಷ್ಟು ಕೋಲ್ಡ್ ಆಗಿರ್ತಕ್ಕಂಥದ್ದು. ಇಲ್ಲೇ ಹರಿದ್ವಾರದಲ್ಲೇ ಸ್ನಾನ ಮಾಡೋದಕ್ಕಾಗೋದಿಲ್ಲ. ಆದರೂ ಸಹಿತ ಅಂತ ಕೊರೆಯೋ ಚಳಿಯಲ್ಲಿ ಅಂತ ತಂಪಾಗಿರ್ತಕ್ಕಂಥ ನೀರಿನಲ್ಲಿ ಸದ್ಭಕ್ತರು ಎಷ್ಟೋ ಜನ ಮಂದಾಕಿನಿಯಲ್ಲಿ ನಿಂತು ಆ ಭಗವಂತನ ದರ್ಶನವನ್ನ ಮಾಡಿ ಬರ್ತಾರ, ಕೇದಾರನಾಥದಲ್ಲಿ ಮಾಡಿ ಬರ್ತಾರ ಅಂತೇಳಿ ಇತಿಹಾಸದಲ್ಲಿ ನಮಗೆ ತಿಳಿದು ಬರ್ತದ. ಈ ರೀತಿಯಾಗಿರ್ತಕ್ಕಂಥ ಭವ್ಯ ಪರಿಸರದಲ್ಲಿ ಅಹಲ್ಯಬಾಯಿ ಹೋದವರು ಸಹಿತ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ತೀರ್ಥಕ್ಷೇತ್ರದಲ್ಲಿ ಧರ್ಮಶಾಲೆಯನ್ನ ಯಾರಾದ್ರೂ ಬಂದ್ರ ಉಳಿದುಕೊಳ್ಳಲಿಕ್ಕೆ ಒಂದು ವಸತಿ ನಿಲಯವನ್ನ ಆ ಸಂದರ್ಭದಲ್ಲೇ ಕಟ್ಟಿಸಿದ್ರು. ಈಗ ಹೋದ್ರಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಉಳ್ಕೊಳ್ಳೋದಕ್ಕೆ ನಮಗೆಲ್ಲ ಟೆಂಟ್ಗಳು ಬಹಳಷ್ಟು ಕಾಣ್ತವೆ ಅಂತ ಹೇಳಿದ್ರೆ ಈಗ ಇತ್ತೀಚೆಗೆ ಹೋದವ್ರಿಗೆಲ್ಲ ಟೆಂಟ್ಗಳಂತ ಮಾಡ್ಯಾರ. ಅಂದ್ರೆ ಒಂದು ದಿನ ಅಲ್ಲಿ ಹೋಗ್ಬೇಕು, ಅಲ್ಲಿ ಸ್ಟೇ ಮಾಡ್ಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಟೆಂಟ್. ಒಳಗಡೆಗೆ ಅಷ್ಟು ಚಳಿ ಬರೋದಿಲ್ಲ, ಕಾಸೊಳಗೆ ಬೆಂಕಿ ಇರ್ತದೆ, ಎಲ್ಲಾ ವ್ಯವಸ್ಥೆನೂ ಐತಿ. ಅಲ್ಲಿ ಒಂದು ದಿನ ಇದ್ದು ಅವ್ರು ಎಷ್ಟು ನಿಗದಿಪಡಿಸಿರ್ತಾರೆ ಅಷ್ಟು ಒಂದು ದಿನ ಒಂದು ನೈಟ್ ಅಲ್ಲಿ ವಸತಿ ಮಾಡಿ ಬೆಳಗಿನ ಜಾವ ಆ ಪರಮಾತ್ಮ ದರ್ಶನವನ್ನ ಮಾಡಿ ಮತ್ತೆ ಇಳಿದು ಬರ್ಬೋದು. ಈ ಮೊದಲಿಗೆ ಬಹಳ ಅನುಕೂಲ ಐತಿ. ಅಂದ್ರೆ ಆ ಸಂದರ್ಭದಲ್ಲಿ ಬರೋರಿಗೆ ಉಳ್ಕೊಳ್ಳೋದಕ್ಕೆ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದ್ರು. ಅದರ ಜೊತೆಗೇನೆ ಈ ಗೌರಿಕುಂಡದ ಹತ್ರ ಬಂದವರಿಗೆಲ್ಲ ಆ ನೀರು ಬಹಳ ಸುಡ್ತಾ ಇರ್ತದ. ಇಲ್ಲಿ ಒಂದು ಗುಂಡ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಪುಷ್ಕರಣಿ ಮಾಡಿದ್ವಿ ಅಂತ ಹೇಳಿದ್ರೆ ಆ ತಣ್ಣೀರನ್ನ ಬಂದಿರೋದನ್ನ ಹಿಡಿದಿಡಬೇಕು. ಅದರ ಅನುಕೂಲವಾಗಿ ಆ ಬಿಸಿನೀರನ್ನು ಒಂದು ಬಕೆಟ್ ತಗೊಂಡು ತಣ್ಣೀರನ್ನು ಬಕೆಟ್ ತಗೊಂಡು ಸ್ನಾನ ಮಾಡಿ ಮುಂದೆ ಹೋಗುವಂತಾಗಲಿ ಅಂತ ಹೇಳಿ ಪುಷ್ಕರಣಿಯನ್ನು ಆ ಒಂದು ಪ್ರದೇಶದಲ್ಲಿ ಗೌರಿಕುಂಡ ಪ್ರದೇಶದಲ್ಲಿ ಮಾಡೋದು ಅಂತೇಳಿ ಕೆಲವೊಂದಿಷ್ಟು
ಪುಸ್ತಕದಲ್ಲಿ ಬರ್ತದೆ. ಕೆಲವೊಂದಿಷ್ಟು ಪ್ರದೇಶದಲ್ಲಿ ಕೇದಾರ ಕ್ಷೇತ್ರದಲ್ಲೇ ಮಾಡಿದ್ರು ಅಂತ ಹೇಳಿ ಕಾವ್ಯ ರಚನೆ ಮಾಡಿದ್ರು ಅಂತ ಬರ್ತದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಆ ಒಂದು ಕಾಲದಲ್ಲಿ ಅಲ್ಲೆಲ್ಲ ಮಣ್ಣೆಲ್ಲ ತಗೊಂಡು ಅಲ್ಲೆಲ್ಲ ಎಲ್ಲರೂ ತಗೊಂಡು ಎಷ್ಟೋ ಕೆಲಸಗಾರನ್ನ ಕರ್ಕೊಂಡು ಹೋಗಿ ಇಷ್ಟೆಲ್ಲ ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆಗಿನ ಸಂದರ್ಭದಲ್ಲಿ 25-30 ಕಿಲೋಮೀಟರ್ ನಡೀಬೇಕು. 300 ವರ್ಷಗಳಿಂದ ಅಷ್ಟೆಲ್ಲ ಕಡಿದಾಗಿರ್ತಕ್ಕಂಥ ಪ್ರದೇಶದಲ್ಲಿ ಎಲ್ಲರೂ ತೆಗೆದುಕೊಂಡು ಹೋಗಿ ಅವರು ಸ್ವತಃ ನಿಂತು ಮಾಡಿಸಿದ್ರು ಅಂತ ಹೇಳಿ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಈ ರೀತಿಯಾಗಿರ್ತಕ್ಕಂಥ ಸೇವೆಯನ್ನ ಮಹತ್ತರ ಆಗಿರ್ತಕ್ಕಂಥ ಸೇವೆ. ಕೇದಾರ ಹೋಗುವುದನ್ನು ಬಹಳ ಕಷ್ಟ. ಅದಕ್ಕೆ ನಮ್ಮ ಅಮ್ಮನಿಗೆ ಅಜ್ಜಾರು ಹಿಂದಿನ ಪರಮ ಪೂಜ್ಯರಾಗಿರ್ತಕ್ಕಂಥವ್ರು ಅಮ್ಮನಿಗೆ ಪರಮ ಪೂಜ್ಯರು ಈ ದೇವಸ್ಥಾನನ ಕೇದಾರದ ಮಾದರಿಯಲ್ಲಿ ಕಟ್ಟಿಸ್ತಾರೆ. ಕೇದಾರದ ಪರ್ವತದ ಕೇದಾರನಾಥನ ದುದಿನೇ ಅಜ್ಜಾರು ದುದಿನೆಯ ಪರಮ ಪೂಜ್ಯರು ಆ ಒಂದು ಭಾಗದಲ್ಲಿ ಕಾಶಿಯ ಭಾಗದಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಪ್ರದೇಶದಲ್ಲಿ ನಮ್ಮ ಜನ ಕೇದಾರಕ್ಕೂ ಹೋಗೋದು ಬಹಳ ದೂರ ಆಗುತ್ತೆ. ಇಲ್ಲಿ ಕೇದಾರಕ್ಕೆ ಹೋದ್ರು ಅಂತ ಹೇಳಿದ್ರೆ ಅಷ್ಟು ದೂರ ಬಹಳಷ್ಟು ದೂರ ನಡ್ಕೊಂಡು ಹೋಗಬೇಕು. ಇಷ್ಟ ಶಾಂತಿಯನ್ನು ಪಡೆದು ಇಲ್ಲಿ ಬಂದು ಕೇದಾರನಾಥನ ದರ್ಶನವನ್ನು ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ದುದಿನೆಯ ಪರಮ ಪೂಜ್ಯರು ಈ ಒಂದು ಕೇದಾರದ ಯಾವ ಮಾದರಿಯಲ್ಲಿ ಗೋಪುರ ಇದೆಯಲ್ಲ ಆ ಮಾದರಿಯ ಗೋಪುರವನ್ನ ಇಲ್ಲಿಯೂ ಸಹಿತ ನಮ್ಮ ನಡೆಸೋಸಿ ಜನರಿಗೆ ಅನುಕೂಲ ಆಗಲಿ ಇಲ್ಲೇ ಕೇದಾರವನ್ನ ನೀವೆಲ್ಲ ನೋಡ್ರಿ ಅಂತ ಹೇಳಿ ದುದಿನೆಯ ಪರಮ ಪೂಜ್ಯರು ಕಟ್ಟಿಸಿದಾರ. ಅವ್ರ ಯೋಚನೆಗಳು ಹೆಂಗಿರ್ತೇವೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಭಕ್ತರಿಗೆ ಬಹಳಷ್ಟು ದೂರ ಏನು ಹೋಗೋದು ಬೇಡ. ಅಲ್ಲಿ ಮಹತ್ವ ತಿಳ್ಕೊಂಡು ಇಲ್ಲೇ ನಾವು ಕೇದಾರನಾಥನನ್ನು ನೋಡಬೇಕು, ಇಲ್ಲೇ ಕಾಶಿ ವಿಶ್ವನಾಥನನ್ನು ನೋಡಬೇಕು, ಇಲ್ಲೇ ನಮ್ಮ ಜಗದ್ಗುರು ಪರಂಪರೆಯ ಎಲ್ಲ ಪೀಠಾಧೀಶರನ್ನು ಸಹಿತ ಒಂದೇ ಗತಿಯಲ್ಲಿ ನೋಡಬೇಕು ಅಂತಕ್ಕಂಥ ಭಾವನೆಯಿಂದ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಶಿಖರ ಇದನ್ನು ನೋಡಿದ್ರೆ ನಾವು ಕೇದಾರ ನೋಡೋದೇ ಬೇಡ, ಕೇದಾರ ನೋಡಂಗೆ ಐತಿ. ಆಗ ಕೇದಾರನಾಥನ ದರ್ಶನವನ್ನ ಆ ಸಂದರ್ಭದಲ್ಲಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸಹಿತ ಸಾಕಷ್ಟು ಸೇವೆಯನ್ನ ಆ ಒಂದು ಪ್ರದೇಶದಲ್ಲಿ ಮಾಡೋದ್ರ ಮುಖಾಂತರ ಅಲ್ಲಿ ಅರ್ಚಕರಿಗೆ ಉಳಿಯೋದಕ್ಕೆ ಆ ಒಂದು ಪ್ರದೇಶದಲ್ಲಿ ಟೆಂಟ್ಗಳ ರೂಪದಲ್ಲಿ ಒಂದಿಷ್ಟು ವಸತಿಗಳನ್ನು ಸಹಿತ ಮಾಡಿದ್ರು. ಇದೇ ಒಂದು ಪ್ರದೇಶದಲ್ಲಿ ಶಂಕರಾಚಾರ್ಯರ ನಿರ್ವಾಣ ಸ್ಥಳವು ಸಹಿತ ಇಲ್ಲಿ ಐತಿ. ಮುಂದೆ ಯಾವಾಗ ಕೇದಾರಕ್ಕೆ ಹೋಗ್ತಾರ ಆ ಕೇದಾರನಾಥನ ದರ್ಶನವನ್ನು ಮಾಡಿ ಸ್ವಲ್ಪ ದೂರದಲ್ಲಿ ಸುಮಾರು ಒಂದು 200 ಮೀಟರ್ ಆ ದೇವಸ್ಥಾನದ ಹಿಂದೆ ಹೋದ್ರೆ ಅಲ್ಲಿ ಶಂಕರಾಚಾರ್ಯರ ನಿರ್ಗಮನ ಅಲ್ಲಿಂದ ಮುಂದೆ ಹೋದ್ರು ಮತ್ತೆ ವಾಪಸ್ ಬಂದಿಲ್ಲ ಅಂತೇಳಿ ಗುಹೆ ಒಳಗಡೆ ಹೋದ್ರು ಅಂತ ಹೇಳಿ ಆ ನಿರ್ಮಾಣ ಸ್ಥಳವು ಸಹಿತ ಅಲ್ಲೇ ಐತಿ. ಹಿಂದೆ ಈ ಒಂದು 4-5 ವರ್ಷದಿಂದ ಫ್ಲಡ್ ಅಂತ ಬಂದಿದ್ದೇವೆ, ಮಹಾಪೂರ ಅಂತ ಬಂದಿತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ಆ ಸಂದರ್ಭದಲ್ಲಿ ನೀವೆಲ್ಲ ಪೇಪರ್ ಒಳಗೂ ಓದಿರ್ಬೋದು. ಏನಂತ ಹೇಳಿದ್ರೆ ಆ ಕೇದಾರನಾಥನ ಹತ್ರ ಬಹಳಷ್ಟು ಪ್ರವಾಹ ಬಂದಿತ್ತು. ಬಹಳಷ್ಟು ಪ್ರವಾಹದಲ್ಲಿ ಎಲ್ಲವೂ ಸಹಿತ ಅಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೊಚ್ಕೊಂಡು ಹೋಗಿತ್ತು. ಹಾಗಾಗಿ ಆ ಕೇದಾರನಾಥನ ಶಿಖರ ಏನಿದೆ ಅಲ್ಲ ಆ ಶಿಖರಕ್ಕೆ ಹಿಂಬದಿಯಲ್ಲಿ ಒಂದು ಕಲ್ಲು ತೇಲಿಕೊಂಡು ಬಂದು ಅಲ್ಲಿ ನಿಂತ್ಕೊಳ್ತಂತ. ಅಂದ್ರೆ ಅಲ್ಲಿ ಎಲ್ಲಿಂದೋ ತೇಲ್ಕೊಂಡು ಬಂದು ಅಲ್ಲಿ ನಿಂತ್ಕೊಳ್ತು. ಅಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಕಲ್ಲು ಆ ಗೋಪುರಕ್ಕೆ ಕೇದಾರನಾಥ್ ದೇವಸ್ಥಾನಕ್ಕೆ ನೀರು ನೇರವಾಗಿ ಬಡಿಬಾರ್ದು, ಆ ಕಲ್ಲನ್ನ ಸರಿದು ಪಕ್ಕದಲ್ಲಿ ನೀರು ಹರಿದು ಹೋಗ್ಬೇಕು ಅಂತ ಹೇಳಿ ಅನ್ನೋ ಹಾಗೆ ಮಾಡಿದ್ರು. ಅದು ಸಾಕಷ್ಟು ಟಿವಿಗಳಲ್ಲೂ ಬಂದಿತ್ತು. ಆ ಕಲ್ಲು ಬಹಳಷ್ಟು ಭೀಮಶಿಲೆ ಅಂತ ಕರೀತಾರೆ. ಅದರ ಮೇಲೆ ನಾವು ನೋಡಿದ್ವಿ. ಅದರ ಮೇಲೆ ಪಂಚಪಾಂಡವರ ಚಿತ್ರಗಳು ಸಹಿತ ಅದಾವ. ಇದು ಆ ಪಾಂಡವರ ರಚನೆ ಮಾಡಿರ್ತಕ್ಕಂಥದ್ದು ಆಗಿರ್ಬೋದು. ಭಗವಂತ ಇನ್ನೂ ಸಹಿತ ಭೂಮಿ ಮೇಲೆ ನಾನು ವಾಸವಾಗಿದ್ದೀನಿ ಅಂತಕ್ಕಂಥ ಕುರುಹು ಅಂತ ಹೇಳಿದ್ರೆ ಎಲ್ಲರ ಜನರ ಉದ್ಧಾರಕ್ಕಾಗಿ ನಾನು ಇನ್ನೂ ಇರ್ತೀನಿ ಅಂತಕ್ಕಂಥ ಕುರುಹಿಗಾಗಿ ಆ ಕೇದಾರನಾಥನ ದೇವಸ್ಥಾನ ಎಂತ ಮಹಾಪೂರ ಬಂದು ಸಹಿತ ಏನೂ ಆಗದೆ ಇರೋದು, ಆ ಕಲ್ಲು ಬಂದು ತಡೆದಿರೋದು ಭಗವಂತನಿಗೆ ಇರುವಿಕೆಗೆ ಸಾಕ್ಷಿ ಆಗತಕ್ಕಂಥದ್ದು ಆ ಕೇದಾರನಾಥ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಆ ಕೇದಾರನಾಥನ ಆ ದುರ್ಗಂಡೇಶ್ವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಮಾತುಗಳು ನಮ್ಮ ಪೂಜ್ಯ ಮಾತುಗಳನ್ನು ಕೆಲ್ಪಿಸ್ತಾ ಇದ್ದೀನಿ. ಶ್ರೀ
जय मंगलम जय नमः पार्वती